श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम द्वितीयो भीम एव च पूर्णप्रज्ञस्मृतिस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। सृष्टिस्थित्यप्येह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮದ್ಭಾಗವತ ತೃತೀಯ ಸ್ಕಂದ ಪ್ರಥಮೋಧ್ಯಾಯದಲ್ಲಿ 18ನೇ ಶ್ಲೋಕ. ವನೇಷು ಪುಣ್ಯೋಪವನಾದ್ರಿಕುಂಜೇಷ್ವಪಂಕ ತೋಯೇಷು ಸರಿತ್ಸರಸ್ಸು ಅನಂತಲಿಂಗೈ ಸಮಲಂಕೃತೇಷು ಚಚಾರತೀರ್ಥಾಯತನೇಷ್ವನನ್ಯಃ. ವಿದುರ ತಾನು ಹಸ್ತಿನಾವತಿಯಿಂದ ಹೊರಟು ತೀರ್ಥಯಾತ್ರೆಗೆ ಹೊರಟ ಅಂತ ನೋಡಿದ್ದೀವಿ. ಅನೇಕ ಪುಣ್ಯಕ್ಷೇತ್ರಗಳನ್ನ ಸಂಚಾರ ಕ್ರಮದಲ್ಲಿ ದರ್ಶನ ಮಾಡಿದರು ಹಾಗೆ ಅಂತ. ಅನೇಕ ಪುಣ್ಯ ವನಗಳಲ್ಲಿ, ವನೇಶು ಪುಣ್ಯ ಉಪವನಗಳು, ಅದ್ರಿ ಬೆಟ್ಟಗಳು, ಕುಂಜೇಶು ಅಪಂಕತೋಯೇಶು ಅಂದರೆ ಬಳ್ಳಿಗಳು, ಎಲ್ಲಿ ಶುದ್ಧವಾದ ನೀರಿರುತ್ತೋ ಅಂತಹ ಜಾಗಗಳು, ಸರಿತ್ ನದಿಗಳು, ಸರಸ್ ಸರೋವರ ಮುಂತಾದ ಜಲಾಶಯಗಳು, ಈ ರೀತಿಯಾಗಿ ಅನಂತಲಿಂಗೈಹಿ ಹರಿಪ್ರತಿಮಾಭಿಹಿ ಸಮಲಂಕೃತೇಶು ತೀರ್ಥಾಯತನೇಶು, ಇದೆಲ್ಲವೂ ಕೂಡ ನಾನಾ ರೀತಿಯಾದ ಪರಮಾತ್ಮನ ಪ್ರತಿಮಾ ಸ್ಥಾನಗಳು. ಬರೀ ಗರ್ಭಗುಡಿಯಲ್ಲಿ ಇರುವ ಪ್ರತಿಮೆಯಲ್ಲಿ ಮಾತ್ರ ಇಲ್ಲ, ವನ, ಉಪವನ, ಬೆಟ್ಟ, ನದಿ ಎಲ್ಲವೂ ಕೂಡ ಪರಮಾತ್ಮನ ಪ್ರತಿಮಾಸ್ಥಾನ ಅಂತ. ತೀರ್ಥಾಯತನೇಶು ತೀರ್ಥೇಶು ಆಯತನೇಶು ಕ್ಷೇತ್ರೇಶು ಅಂತ ಕ್ಷೇತ್ರಗಳಲ್ಲಿ ಪರಮಾತ್ಮನಲ್ಲೇ ಮನಸ್ಸಿಟ್ಟವರಾಗಿ ಅವರು ಸಂಚಾರ ಮಾಡ್ತಾ ಇದ್ರು. ಗಾಂಪರ್ಯಟನ್ಮೇಧ್ಯ ವಿವಿಕ್ತ ವೃತ್ತಿ ಸದಾಪ್ಲುತೋಧ ಶಯನಾವಧೂತಃ ಅಲಕ್ಷಿತ ಸ್ವೈರವಧೂತವೇಷಃ ವ್ರತಾನಿ ಚೇರೆ ಹರಿತೋಷನಾನಿ. ಚರಣ ಸಮಯೇ ತಸ್ಯ ಸ್ಥಿತಿಂ ದರ್ಶಯತಿ. ಸಂಚಾರ ಮಾಡುವಾಗ ಅವರ ಪರಿಸ್ಥಿತಿ ಹೇಗಿತ್ತು ವಿದುರನದ್ದು ಹಾಗೆಂದ್ರೆ, ವೃಕ್ಷಾತ್ ಪತಿತೈಃ ಪತ್ರಾದಿಭಿಃ ವೃತ್ತಿಃ. ಅವರ ಆಹಾರ ಹೇಗಿತ್ತು ಅಂದ್ರೆ, ಮರದಿಂದ ಉದುರಿ ಬಿದ್ದ ಎಲೆಗಳು, ಅದನ್ನ ಸೇವೆ ಮಾಡ್ತಾ ಇದ್ರು ಅಷ್ಟೆ. ಅದೇ ಜೀವನ ಉಪಾಯ ಅವರಿಗೆ. ಆ ಥರ ಇದ್ರು. ಏಕಾಂತ ಸ್ಥಳದಲ್ಲಿ ಇರೋದು, ಜನರ ಮಧ್ಯದಲ್ಲಿ ಇಲ್ಲದೆ ಏಕಾಂತ ಸ್ಥಳದಲ್ಲಿ ಇರೋದು. ಅಧಶಯನ, ನೆಲದಲ್ಲೇ ಮಲಗೋದು, ಭೂಮಿಯಲ್ಲೇ ಮಲಗೋದು. ಅವಧೂತಃ, ರಜೋರುಷಿತ ದೇಹ ಅಂತ ಹೇಳ್ತಾರೆ, ಮೈಯೆಲ್ಲ ಧೂಳು. ಸ್ವೈಹಿ ಸ್ವಕೀಯೈಹಿ ಅಲಕ್ಷಿತಃ ಅದೃಷ್ಟಃ. ಯಾರೋ ಅವಧೂತರು ಅಂತ ಜನರಿಗೆ ಯದ್ಯಪಿ ಇಡೀ ಲೋಕದಲ್ಲಿ ಪರಿಚಯ ಇದೆ ಇದರಿಗೆ, ಆದರೂ ಅವರನ್ನ ಗುರುತಿಸಲಿಕ್ಕಾಗಿಲ್ಲ ಅಂತ ಆ ಥರ ಆಗೋಗ್ಬಿಟ್ರು ಅವಧೂತ ಚರ್ಯೆಯಿಂದ. ಉನ್ಮತ್ತಾದಿಹಿ ತದ್ವದ್ ವೇಷ. ಉನ್ಮತ್ತನಂತೆ, ಒಂದು ಹುಚ್ಚನಂತೆ ವೇಷದಲ್ಲಿ ಇದ್ದರು ಅಂತ ಹೇಳ್ತಾರೆ. ನೋಡೋದಕ್ಕೆ ಹುಚ್ಚನಂತೆ ಕಾಣಿಸ್ತಾ ಇದ್ದರು ಅಂತ. ವ್ರತಾನಿ ಚೇರೆ ಹರಿತೋಷನಾನಿ. ಪರಮಾತ್ಮನಿಗೆ ಪ್ರಿಯವಾದ ಅನೇಕ ವ್ರತಗಳನ್ನ ಮಾಡ್ತಾ ಇದ್ರು ಹಾಗೆ ಅಂತ ಹೇಳ್ತಾರೆ. ಇತ್ತಂ ವ್ರಜನ್ ಭಾರತಮೇವ ವರ್ಷಂ ಕಾಲೇನ ಯಾವದ್ ಗತವಾನ್ ಪ್ರಭಾಸಂ ತಾವತ್ ಶಶಾಸ
ಕ್ಷಿತಿಮೇಕಚಕ್ರಾಂ ಏಕಾತಪತ್ರಾಂ ಅಜಿತೇನ ಪಾರ್ಥಃ. ಆ ಸಂದರ್ಭದಲ್ಲಿ ಇಡೀ ಭಾರತ ವರ್ಷವನ್ನ ಸಂಚಾರ ಮಾಡಿದ್ದಾರೆ. ತೀರ್ಥಯಾತ್ರೆಯಲ್ಲಿ ಸಂಚಾರ ಮಾಡಿ ಕಾಲಕ್ರಮದಿಂದ ಕಾಲೇನ ಯಾವತ್ ಗತವಾನ್ ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾರೆ. ಆ ಪ್ರಭಾಸ ಕ್ಷೇತ್ರದಲ್ಲಿ ಬರುವಾಗ ತಾವತ್ ಶಶಾಸ ಕ್ಷಿತಿಂ ಏಕಚಕ್ರಾಂ, ಆಗ ಕೌರವರು ಎಲ್ಲ ಸೋತೋಗಿ ಪಾಂಡವರು ಗೆದ್ರು. ಅದರಿಂದ ಯುಧಿಷ್ಠಿರ ಆಗ ಚಕ್ರವರ್ತಿಯಾಗಿ ಇದ್ದ. ಹೇಗೆ ಅಜಿತೇನ, ಅಜಿತನಾಮಕನಾದ ಪರಮಾತ್ಮನಿಂದ ಅಂದರೆ ಶ್ರೀಕೃಷ್ಣನಿಂದ, ಕೃಷ್ಣ ನಿಮಿತ್ತದಿಂದ ಎಲ್ಲರನ್ನು ಸೋಲಿಸಿ ಏಕಮಾತಪತ್ರಂ ಅಂತ ಕರೀತಾರೆ. ಒಂದೇ ಛತ್ರದಲ್ಲಿ ಇಡೀ ದೇಶ ಬರೋದು ಹಾಗೆ ಅಂತ. ಆ ಥರ ಸಾರ್ವಭೌಮ ಅಂತ ಹೇಳ್ತಾರೆ ನೋಡಿ, ಸಾರ್ವಭೌಮರು. ಆ ಥರ ಯುಧಿಷ್ಠಿರ ಸಾರ್ವಭೌಮರಾಗಿ ಇಡೀ ಭೂಮಂಡಲವನ್ನ ಆಳ್ತಾ ಇದ್ರು ಹಾಗೆ ಅಂತ. ಹೇಗೆ? ಶ್ರೀಕೃಷ್ಣೇನ ನಿಮಿತ್ತೇನ ಹಾಗೆ ಅಂತ. ಆಗ ತತ್ರಾತ ಶುಶ್ರಾವ ಸುಹೃದ್ವಿನಷ್ಟಿಂ ವನಂ ಯಥಾ ವೇಣುಜವನ್ನಿನಾಶ್ರಯಂ ಸಂಸ್ಪರ್ಧಯಾ ದಗ್ಧಮಥಾನುಶೋಚನ್ ಸರಸ್ವತೀಂ ಪ್ರತ್ಯಗಿಯಾಯ ತೂಷ್ಣೀಂ. ಅಲ್ಲಿ ಪ್ರಭಾಸ ಕ್ಷೇತ್ರಕ್ಕೆ ಬಂದ ಮೇಲೆ ಪ್ರಭಾಸೆ ಸುಹೃದಾಂ ವಿನಷ್ಟಿಂ ವಿನಾಶಂ ಶುಶ್ರಾವ. ಇಲ್ಲಿ ಯಾರ ಅಲ್ಲಿ ತನ್ನ ಸುಹೃತ್ ಅಂದ್ರೆ ತನ್ನ ಭಾರಿ ಬೇಕಾದವರು ಅವರ ನಾಶವನ್ನ ಕೇಳಿದರು ಹಾಗೆ ಅಂತ ಇದೆ. ಇದು ಯಾರ್ದು ಅಂತ ಅರ್ಥ ಆಗೋದಿಲ್ಲ. ಅಲ್ಲ, ದುರ್ಯೋಧನಾದಿಗಳ ನಾಶ ಅಂತ ಹೇಳಾನವೇ ಅದನ್ನ ಮೊದಲೇ ಕೇಳಿ ಆಗಿದೆ. ಪೂರ್ವಮೇವ ಶ್ರುತತ್ವ ನಾಪಿ ಪಾಂಡವಾಹ ಯಾದವಾಹ ತೇಷಾಂ ವಿನಾಶ ಅಭಾವ. ಇನ್ನು ಪಾಂಡವರು ಯಾದವರು ಹಾಗೆ ಅಂತ ಹೇಳಾನವೇ ಅವರಿಗೆ ವಿನಾಶವೇ ಇಲ್ಲ. ಯಾಕೆ? ಇಬ್ಬರಿಗೂ ಸಂರಕ್ಷಣಾಗಿ ಕೃಷ್ಣ ಇದ್ದಾನೆ. ಇಲ್ಲದಿದ್ರೆ ಹಿಂದೆನೆ ಹೇಳಿದ್ರು ನೋಡಿ, ಅಜಿತೇನ ಪಾರ್ಥಃ ಶಶಾಸ. ಇಲ್ಲಿ ಪಾರ್ಥ ಅಂದ್ರೆ ಯುಧಿಷ್ಠಿರ ಅಂತ ಅರ್ಥ. ಕೃಷ್ಣನ ಅನುಗ್ರಹದಿಂದ ಪಾಂಡವರು ರಾಜ್ಯಭಾರ ಮಾಡ್ತಾ ಇದ್ರು ಎಂಬಾದ ಅದು ಕೂಡೋದಿಲ್ಲ. ಅದರಿಂದ ಯಾರು ಹಾಗೆಂದ್ರೆ ಆಚಾರ್ಯರ ತಾತ್ಪರ್ಯದಲ್ಲಿ ಹೇಳ್ತಾರೆ, ಸುಹೃದ್ ವಿನಷ್ಟಿಂ ಅಂದ್ರೆ ಯದುಕುಲ ವಿನಷ್ಟಿಂ ಏಷ್ಯಾಂ ಅಂದ್ರೆ ಮುಂದೆ ಆಗ್ಲಿಕ್ಕಿರುವ ಯದುಕುಲ ನಾಶ ಅಂತ ಅರ್ಥ. ಈಗ ಯಾದವರು ಸುರಕ್ಷಿತವಾಗಿದ್ದಾರೆ. ಯಾವಾಗ ಪ್ರಭಾಸ ಕ್ಷೇತ್ರಕ್ಕೆ ಬಂದರು ಆ ಸಮಯದಲ್ಲಿ ಯಾದವರು ಸುರಕ್ಷಿತವಾಗಿಯೇ ಇದ್ದಾರೆ. ಆದರೆ ಮುಂದೆ ಇನ್ನು ಕೆಲವು ವರ್ಷಗಳಲ್ಲಿ ಯದುಕುಲದ ನಾಶ ಆಗ್ಲಿಕ್ಕಿದೆ ಎಂಬ ವಿಚಾರವನ್ನ ವಿದುರನಿಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ಅದು ಹೇಗೆ? ಸಂಘರ್ಷ ವಿಶೇಷೇನ ವೇಣುಜ ವನ್ನಿ ಸಂಶ್ರಯಂ. ಕಾಡಿಗಿಚ್ಚು ಅಂತ ಹೇಳ್ತಾರೆ ನೋಡಿ. ಎರಡು ವೇಣುಗಳು ಸಂಘರ್ಷದಿಂದ ಒಂದಕ್ಕೊಂದು ಸೇರಿಸಿಕೊಂಡು ಆ ಬೆಂಕಿ ಉತ್ಪಾದವಾಗಿ ಹೇಗೆ ಇಡೀ ಕಾಡು ನಾಶವಾಗುತ್ತದೆ, ಅದೇ ತರ ಯಾದವರಲ್ಲಿ ಪರಸ್ಪರ ಕಲಹ ಉಂಟಾಗಿ ಅವರು ನಾಶವನ್ನು ಹೊಂದುತ್ತಾರೆ ಹಾಗೆ ಅಂತ. ಇದು ಮುಂದೆ ಆಗಲಿಕ್ಕಿರುವುದು ಅಂತ. ಅದು ಒಂದು ಬ್ರಾಹ್ಮಣ ಶಾಪದಿಂದ. ವಿಪ್ರಶಾಪಂ ಸಂಕ್ಷೇಪತಃ ಏವ ಶುಶ್ರಾವ. ಸಂಕ್ಷೇಪವಾಗಿ ಈ ವಿಚಾರ ಎಲ್ಲ ವಿದುರನಿಗೆ ಗೊತ್ತಾಯ್ತಂತೆ. ಅಥ ಶ್ರವಣಾನಂತರಂ ಅನುಶೋಚನ್ ತಾಂ ಪ್ರತಿ ಶೋಕಂ ಕುರುವನ್. ಭಾರಿ ದುಃಖ ಆಯ್ತಂತೆ ವಿದುರನಿಗೆ. ಯಾದವರು ನಾಶ ಆಗಲಿಕ್ಕಿದ್ದಾರೆ, ಬ್ರಾಹ್ಮಣರ ಶಾಪವನ್ನು ಪಡೆದು ಹಾಗೆ ಅಂತ ಕೇಳಿ ಭಾರಿ ದುಃಖ ಆಗಿ ಸರಸ್ವತೀಂ ಪಶ್ಚಿಮ ದಿಗ್ವಾಹಿನಿ, ಪಶ್ಚಿಮಕ್ಕೆ ಹರಿಯುವ ಸರಸ್ವತಿ ತೀರದಲ್ಲಿ ನದೀಂ ಯಾಯ ಅಲ್ಲಿಗೆ ಹೋದರು ಅಂತ ಹೇಳ್ತಾರೆ. ಪ್ರವಾಸ ಕ್ಷೇತ್ರದಲ್ಲಿ ಸರಸ್ವತಿ ಹರಿಯುವ, ಪಶ್ಚಿಮವಾಹಿನಿಯಾಗಿ ಹರಿಯುವ ಸರಸ್ವತಿ ನದಿಗೆ ಹತ್ರ ಹೋದರು. ಅಲ್ಲಿ ಏನಾಯಿತು? ತಸ್ಯಾಂ ತ್ರಿತಸ್ಯ ಉಶನಸೋ ಮನೋಶ್ಚ ಪೃಥೋರಥಾಗ್ನೇ ರಸಿತಸ್ಯ ವಾಯೋಃ ತೀರ್ಥಂ ಸುಧಾಸಸ್ಯ ಗವಾಂ ಗುಹಸ್ಯ ಯಶ್ರಾದ್ಧ ದೇವಸ್ಯ ಸ ಆಶಿಷೇವೆ.
ಆ ಸರಸ್ವತಿ ತೀರದಲ್ಲಿ ತನ್ನಾಮಕಸ್ಯ ಋಷೇಹೇ ತೀರ್ಥಂ ತ್ರಿತಸ್ಯ ತ್ರಿತ ಅಂತ ಒಂದು ತೀರ್ಥ ಇದೆ ಅಂತ. ತ್ರಿತಸ್ಯ ಯತ್ ತ್ರಿತಾದೀನಾಂ ತೀರ್ಥಂ ತತ್ಸ ಅಂತ ತೀರ್ಥಕ್ಷೇತ್ರ ಅಂತ ತೀರ್ಥ ಸರೋವರವೋ ಅದು ನದಿಯೋ ಏನೋ ಗೊತ್ತಿಲ್ಲ, ಅದು ತನ್ನಾಮಕ ತೀರ್ಥ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಆ ತೀರ್ಥದಲ್ಲಿ ವಿದುರಃ ಆಶಿಷೇವೆ ಚೆನ್ನಾಗಿ ಸೇವೆಯನ್ನು ಮಾಡಿದರು ಅಂತ ಹೇಳ್ತಾರೆ. ಅನ್ಯಾನಿ ಚೇಹೆ ದ್ವಿಜದೇವದೇವೈಃ ಕೃತಾನಿ ನಾನಾಯತನಾನಿ ವಿಷ್ಣೋಃ ಪ್ರತ್ಯಂಗುಖಾಂಕಿತಮಂದಿರಾಣಿ ಯದ್ದರ್ಶನಾತ್ ಕೃಷ್ಣಮನುಸ್ಮರಂತಿ. ಅನ್ಯಾನಿ ಸರಸ್ವತಿ ತೀರ ಬಿಟ್ಟು ಇನ್ನು ಅದ್ರ ಪಕ್ಕದಲ್ಲಿ ಯಾವ್ಯಾವುದು ಇತ್ತೋ ಬ್ರಾಹ್ಮಣೋತ್ತಮ ದೇವೈಹಿ ಬ್ರಹ್ಮಾದ್ಯೈಹಿ ಬ್ರಾಹ್ಮಣೋತ್ತಮರಾದ ಬ್ರಹ್ಮಾದಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟ ಅನೇಕ ದೇವಾಲಯಗಳು ಇದೆ. ನಾನಾಯತನಾನಿ ವಿಷ್ಣು ಪರಮಾತ್ಮನ ದೇವಸ್ಥಾನ ಅದೆಲ್ಲವೂ ಕೂಡ. ಅದೆಲ್ಲವನ್ನು ಕೂಡ ಪ್ರತ್ಯಂಗುಖ್ಯಾಂಕಿತ ಮಂದಿರಾಣಿ. ಪ್ರತ್ಯಂಗುಖ ಅಂದ್ರೆ ವಿಷ್ಣು ಅಂತ ಅರ್ಥ. ಯಾಕೆ ಪ್ರತ್ಯಂಕವಾನ್ ಅಂದ್ರೆ ಬ್ರಹ್ಮ, ಅಂದ್ರೆ ಒಳ್ಳೆಯ ಲಕ್ಷಣದಿಂದ ಕೂಡಿದವರು ಹಾಗೆ ಅಂತ 32 ಲಕ್ಷಣ ಹೇಳ್ತಾರೆ ನೋಡಿ. ಆ ಥರ ಸಾಮುದ್ರಿಕ ಲಕ್ಷಣ ಹಾಗೆ ಅಂತ. ಆ ಥರ ಅದು ಚೆನ್ನಾಗಿ ಇರತಕ್ಕದ್ದು ಯಾರು? ಸಮ್ಯಕ್ ಲಕ್ಷಣವತ್ತಮಃ ಅಂದ್ರೆ ಅದು ವಿಷ್ಣು ಅಂತ. ಅದರಿಂದ ಪ್ರತ್ಯಂಗುಖ್ಯಾಂಕಿತ ಮಂದಿರಾಣಿ ಹಾಗೆಂದ್ರೆ ವಿಷ್ಣುವಿನ ಆಲಯ. ಆ ಆಲಯವನ್ನು ದರ್ಶನ ಮಾಡಿದಾಗೆಲ್ಲ ವಿದುರನಿಗೆ ಕೃಷ್ಣನ ಸ್ಮರಣೆ ಆಯ್ತಂತೆ. ಪರಮಾತ್ಮ ಮನುಷ್ಯ ರೂಪದಿಂದ ಶ್ರೀಹರಿಯೇ ಸಾಕ್ಷಾತ್ತಾಗಿ ಓಡಾಡ್ತಾ ಇದ್ದಾನೆ ಅಂತ ಪರಮಾತ್ಮನ ಮಂದಿರ ಇದು ಹಾಗೆ ಅಂತ ಕೃಷ್ಣನನ್ನ ವಿಶೇಷವಾಗಿ ಸ್ಮರಿಸಿಕೊಂಡ್ರಂತೆ ಆ ದೇವಸ್ಥಾನಗಳಲ್ಲಿ. ತತಸ್ತ್ವತಿವ್ರಜ್ಯ ಸುರಾಷ್ಟ್ರಮೃದ್ಧಂ ಸೌವೀರಮತ್ಸ್ಯಾನ್ ಕುರುಜಾಂಗಲಾಂಶ್ಚ ಕಾಲೇನ ತಾವದ್ ಯಮುನಾಮುಪೇತ್ಯ ತತ್ರೋದ್ಧವಂ ಭಾಗವತಂ ದದರ್ಶ. ವಿದುರಸ್ಯ ತೀರ್ಥಸೇವಾಯಾಮೇವ ರತಿಃ ನ ರಾಷ್ಟ್ರಸೇವನೆ ಇತಿ ದರ್ಶಯಿತುಂ ವೃದ್ಧಮಪಿ ಸುರಾಷ್ಟ್ರಾದಿಕಂ ಅತಿವ್ರಜ್ಯ ಇತ್ಯುಕ್ತಂ. ಕುರುಜಾಂಗಲ ದೇಶ ಕುರುದೇಶಾಂತರ್ಗತ. ಕುರುದೇಶದಲ್ಲಿ ಅಂದರೆ ಅವನಿಗೆ ಪೂರ್ತಿ ರಾಜ್ಯದ ಮೇಲೆ ಆಸೆನೇ ಹೋಗ್ಬಿಡ್ತಂತೆ. ತೀರ್ಥಕ್ಷೇತ್ರದಲ್ಲೇ ವಾಸ ಮಾಡಬೇಕು ಅಂತ ಅಂಥ ಮನಸ್ಸುಳ್ಳವನಾಗಿ ಕುರುಕ್ಷೇತ್ರ ಅದರಲ್ಲಿ ಆ ಜಾಗಕ್ಕೆ ಒಳಪಟ್ಟಂತೆ ಯಮುನಾ ನದಿ ತೀರದಲ್ಲಿ ಒಂದು ಸಮಯ ಅಲ್ಲಿ ಬಂದರು ವಿದುರ. ಕಾಲೇನ ಕೇನಚಿತ್ ಕಾಲೇನ ಯಾವುದೋ ಒಂದು ಕಾಲದಲ್ಲಿ ಬಂದರು. ತಾವದಾದೌ ಉದ್ಧವಂ ದದರ್ಶ. ಅಲ್ಲಿ ಪ್ರಪ್ರಥಮ ಉದ್ಧವನನ್ನ ದರ್ಶನ ಮಾಡ್ತಾ ಇದ್ದಾರೆ. ಪಶ್ಚಾನ್ ಮೈತ್ರೇಯಮಪಿ ದ್ರಕ್ಷ್ಯತಿ ಇತಿ ಭಾವ. ಮೊದಲು ಉದ್ಧವನ್ ನೋಡಿದ್ರು ಅಂದ್ರೆ ತದನಂತರ ಮೈತ್ರೇಯ ಋಷಿಗಳನ್ನು ಕೂಡ ನೋಡ್ತಾರೆ ಅಂತ ಅದು ಮುಂದೆ ಬರ್ಲಿಕ್ಕಿದೆ. ಸ ವಾಸುದೇವಾನುಚರಂ ಪ್ರಶಾಂತಂ ಬೃಹಸ್ಪತೆ ಪ್ರಾಪ್ತನಯಂ ಪ್ರತೀತಂ ಆಲಿಂಗ್ಯ ಗಾಢಂ ಪ್ರಣಯೇನ ಭದ್ರಂ ಸ್ವಾನಾಮ ಪೃಚ್ಛತ್ ಭಗವತ್ ಪ್ರಜಾನಾಂ. ಸಹ ವಿದುರಃ ಪ್ರಖ್ಯಾತಂ ವಾಸುದೇವ ಅನುಚರಂ. ಕೃಷ್ಣನ ಅನುಯಾಯಿ ಯಾರು? ಉದ್ಧವ. ಕೃಷ್ಣನ ಭಕ್ತನಾದ ಕೃಷ್ಣನ ಅನುಯಾಯಿಯಾದ ಆ ಉದ್ಧವನನ್ನು ನೋಡಿ ಯಮುನಾ ತೀರದಲ್ಲಿ ಭಾರಿ ಸಂತೋಷ ಇತ್ತು. ಯಾರವರು ಉದ್ಧವ ಹಾಗೆಂದ್ರೆ ಭಗವನ್ನಿಷ್ಠಾಯುಕ್ತಂ ಬೃಹಸ್ಪತೆ ಸಕಾಶಾತ್ ಪ್ರಾಪ್ತನಯಂ ಅಧೀತ ನೀತಿಶಾಸ್ತ್ರಂ. ಈ ಉದ್ಧವ ನೀತಿಶಾಸ್ತ್ರವನ್ನ ಚೆನ್ನಾಗಿ ಬಲ್ಲವರು. ಅವರು ಯಾರಿಂದ ಕಲಿತರು ಹಾಗೆಂದ್ರೆ ಅವರ ತಂದೆ ಬೃಹಸ್ಪತಿಗಳು ಅಂತ. ಬೃಹಸ್ಪತಿಯೇ ಉದ್ಧವನಾಗಿ ಬಂದದ್ದು. ಆ ಬೃಹಸ್ಪತಿ ಆಚಾರ್ಯರ ಹತ್ರನೇ ನೀತಿಶಾಸ್ತ್ರವನ್ನ ಕಲಿತಾರಂತೆ. ನೋಡಿ, ವಿದುರ ನೀತಿ ಒಂದು ಕಡೆ ಆದರೆ ಉದ್ಧವ ನೀತಿ ಒಂದು ಕಡೆ. ಹೇಗಿರ್ಬೇಕು ನೋಡಿ ಆ ಕೃಷ್ಣಾವತಾರದಲ್ಲಿ ಸಮಯದಲ್ಲಿ. ಬೃಹಸ್ಪತೆ ಸಕಾಶಾತ್ ಪ್ರಾಪ್ತನಯಂ ಅಧೀತ ನೀತಿಶಾಸ್ತ್ರಂ ಉದ್ಧವಂ ಪ್ರಣಯೇನ ಸ್ನೇಹೇನ. ಅಂತ ಉದ್ಧವನನ್ನ ಪ್ರೀತಿಯಿಂದ ಗಾಢವಾಗಿ ಆಲಿಂಗನ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಸ್ವೀಯಾನಾಂ ಯದೂನಾಂ ಭದ್ರಂ ಕುಶಲಂ ಭಗವಾನ್ ಪ್ರಜಾಪುತ್ರ ಯಶಾಂತೆ. ಇನ್ನು
ವಿದುರ ಅನೇಕ ಕುಶಲ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ. ಕೃಷ್ಣನ ಕಡೆಯಿಂದ ಬಂದಿದ್ದಾನೆ ಉದ್ಧವ, ಅಲ್ಲಿ ಎಲ್ಲರೂ ಕ್ಷೇಮನ ಅಂತ ಮುಂದೆ ಅನೇಕ ಶ್ಲೋಕಗಳಲ್ಲಿ ಕುಶಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕ್ವಚಿತ್ ಪುರಾಣೋ ಪುರುಷೌ ಸ್ವನಾಭ್ಯ ಪದ್ಮಾನುವೃತ್ತೇಹ ಕಲಾವತೀರ್ಣೌ ಆಸಾತ ಉರ್ವ್ಯಃ ಕುಶಲಂ ವಿಧಾಯ ಕೃತಕ್ಷಣೌ ಕುಶಲಂ ಶೂರಗೇಹೇ. ಯಾವ ಪರಮಾತ್ಮನ ನಾಭಿ ಕಮಲದಿಂದ ಬ್ರಹ್ಮದೇವರು ಬಂದಿದ್ದರಲ್ವಾ, ಆ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಭೂಮಿಯಲ್ಲಿ ಅವತಾರ ಮಾಡಿದವ ಕಲವು ಅವತೀರ್ಣವು. ಯಾರು? ಆ ಕೃಷ್ಣ ಮತ್ತು ಬಲರಾಮ ಇಬ್ಬರೂ ಕೂಡ. ಶುಕ್ಲಕೇಶ, ಕೃಷ್ಣಕೇಶ ಶುಕ್ಲಕೇಶ ಹಾಗೆ ಅಂತ. ಊರ್ವ್ಯಃ ಕುಶಲಂ ವಿಧಾಯ. ಯಾತಕ್ಕಾಗಿ ಅವತಾರ ಮಾಡಿದ್ರು? ಭೂಮಿಯನ್ನ ಚೆನ್ನಾಗಿ ಇಟ್ಟಿರಬೇಕು, ಅಂದ್ರೆ ದುಷ್ಟರ ಆರ್ಭಟ ಇರಬಾರದು, ಸಜ್ಜನರಿಗೆ ಸಾಧನೆಗೆ ಅನುಕೂಲ ಆಗಬೇಕು, ಹಾಗೆಂಬ ದೃಷ್ಟಿಯಿಂದ ಪರಮಾತ್ಮ ಅವತಾರ ಮಾಡಿ ಬಂದಿದ್ದಲ್ಲ. ಅವರು ಶೂರಗೇಹೇ, ಆ ವಸುದೇವನ ಮನೆಯಲ್ಲಿ ಸೌಖ್ಯವಾಗಿದ್ದಾರಾ ಹಾಗೆ ಅಂತ. ಅಲ್ಲ, ಅಲ್ಲಿ ಸೌಖ್ಯವಾಗಿದ್ದಾರಾ ಅಂದ್ರೆ ಯಾರು ಸೌಖ್ಯವಾಗಿದ್ದಾರಾ? ಪರಮಾತ್ಮ ಸೌಖ್ಯವಾಗಿದ್ದಾನ ಆ ಪ್ರಶ್ನೆನೇ ಕೂಡೋದಿಲ್ಲ. ಯಾಕೆ ನೋಡಿ, ಅದನ್ನೇ ಬರೀತಾರೆ ವ್ಯಾಖ್ಯಾನದಲ್ಲಿ. ತಥಾಚ ಭಗವತಿ ಅಕುಶಲ ಪ್ರಸಕ್ತೇ ಅಭಾವಾತ್. ಕುಶಲ ಇಲ್ಲ ಎಂಬುದೇ ಇಲ್ಲ. ಯಾಕೆ? ಪರಮಾತ್ಮ ಆನಂದಮಯ ಜ್ಞಾನಮಯ, ಅದರಿಂದ ನ ಘಟತೆ. ತಥಾಚ ಶೂರಗೆ ಲೋಕಾನಾಂ ಕುಶಲಂ ಯಥಾ ಸ್ಯಾತ್ ತಥಾ ಸುಖಂ ಕುರ್ವಾಣೌ. ಲೋಕಕ್ಕೆ ಸುಖವಾಗುವಂತೆ ಮಾಡಿದ್ದಾರಾ ಹಾಗೆ ಅಂತ ಪ್ರಶ್ನೆಯ ಅಭಿಪ್ರಾಯ ಅಂತ ಹೇಳ್ತಾರೆ. ಎಷ್ಟು ಚಂದ ಇದೆ ನೋಡಿ. ಸಾಮಾನ್ಯವಾಗಿ ನಾವು ಯಾರನ್ನಾರು ಭೇಟಿಯಾದಾಗ ಕೇಳೋದು, ಚೆನ್ನಾಗಿದ್ದೀರಾ, ಸೌಖ್ಯವಾಗಿದ್ದೀರಾ ಅಂತ. ದೇವರ ಹತ್ರವಾಗಿ ಏನ್ ಕೇಳೋದು? ಸ್ವಾಮಿ ನೀನು ಸೌಖ್ಯವಾಗಿದ್ಯಾ ಅಂತ ಕೇಳಕ್ಕಾಗ್ತದಾ? ಅವನು ಜ್ಞಾನಾನಂದಮಯ, ಅವನಿಗೆ ದುಃಖದ ಸ್ಪರ್ಶವೇ ಇಲ್ಲ ಅವನಿಗೆ. ಮತ್ತೆ ಏನ್ ಕೇಳಬೇಕು? ಪರಮಾತ್ಮ ಅವತಾರ ಮಾಡಿದ್ದು ಲೋಕದ ಸುಖಕ್ಕಾಗಿ, ಅವನ ಅವತಾರ ಪ್ರಯೋಜನದಂತೆ ಲೋಕದಲ್ಲಿ ಎಲ್ಲರೂ ಸುಖವಾಗಿ ಇದ್ದಾರಾ ಹಾಗೆ ಅಂತ ಅದರ ಪ್ರಶ್ನೆ ಅಂತ ವಿದುರ ಮಾಡಿದ ಪ್ರಶ್ನೆ ಅದು. ಇನ್ ಕಶ್ಚಿತ್ ಕುರುಣಾಂ ಪರಮಸ್ಸುರನ್ನೋ ಭಾಮಸ್ಸಾಸ್ತೆ ಸುಖಮಂಗ ಶೌರಿಹಿ ಯೋ ವೈ ಸ್ವಸೃಣಾಂ ಪಿತೃವದ್ದದಾತಿ ವರಾನ್ ವದಾನ್ಯೋ ವರತರ್ಪಣೇನ. ಇನ್ನು ವಸುದೇವನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸುಹೃನ್ನಃ ಭಾಮಃ, ನಮಗೆ ಭಾವ ಆಗಬೇಕು. ದೇವಕ್ಯಾಹ ಪಾಂಡುಭಗಿನಿ ಸ್ಥಾನೀಯತ್ವಾದ್, ದೇವಕಿಗೆ ಪಾಂಡುವಿನ ಸಹೋದರಿಯ ಸ್ಥಾನ ಅಂತ ಹೇಳ್ತಾರೆ. ಅದರಿಂದ ವಿದುರನಿಗೂ ಕೂಡ ತಂಗಿಯೇ ಒಂದು ರೀತಿಯಲ್ಲಿ, ಅದರಿಂದ ಭಾವ ಅಂದ್ರೆ ವಸುದೇವ ಭಾಮಹ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಅವರು ಸುಖವಾಗಿದ್ದಾರಾ? ಅವರು ಏನು ಕುಂತಿ ಮುಂತಾದವರಿಗೆ ಏನು ವರ ಬೇಕೋ ಎಲ್ಲವನ್ನು ಕೊಟ್ಟರು, ಅವರು ಸಂಪತ್ತು ಎಲ್ಲವನ್ನು ಕೊಟ್ಟಿದ್ದಾರೆ. ವರತರ್ಪಣೇನ ಹಾಗೆಂತ ಅಷ್ಟು ಚೆನ್ನಾಗಿ ನೋಡಿಕೊಂಡ ಕುಂತಿ ಮುಂತಾದವರನ್ನೆಲ್ಲ ಚೆನ್ನಾಗಿ ನೋಡಿಕೊಂಡವರು ಆ ವಸುದೇವ, ಅವರು ಕುಶಲವಾಗಿದ್ದಾರಾ ಅಂತ ಪ್ರಶ್ನೆ. ಕ್ವಚಿತ್ ವರೂತಾಧಿಪತಿರ್ಯದೂನಾಂ ಪ್ರದ್ಯುಮ್ನಾಸ್ತೆ ಸುಖಮಂಗವೀರಃ ಯಂ ರುಕ್ಮಿಣಿ ಭಗವತೋ ಅಭಿಲೇಭೆ ಆರಾಧ್ಯ ವಿಪ್ರಾನ್ ಸ್ಮರಮಾದಿ ಸರ್ಗೇ. ಇನ್ನು ಯಾದವರ ಸೇನಾಧಿಪತಿ ಯಾರು? ಪ್ರದ್ಯುಮ್ನ. ರಾಜ ವಸುದೇವ, ಮೇಲೆ ಸೇನಾಧಿಪತಿ ಕೇಳ್ತಾ ಇದ್ದಾನೆ ಪ್ರದ್ಯುಮ್ನ. ಯಾವ ಪ್ರದ್ಯುಮ್ನನ್ನ ರುಕ್ಮಿಣಿ ಪಡೆದಲು, ಹೇಗೆ? ಆರಾಧ್ಯ ವಿಪ್ರಾನ್, ವಿಪ್ರರನ್ನ ಆರಾಧನೆ ಮಾಡಿ, ಸ್ಮರಂ ಆದಿಸರ್ಗೆ, ಹಿಂದಿನ ಜನ್ಮದಲ್ಲಿ ಕಾಮನಾಗಿ ಇದ್ದವರು, ರುದ್ರದೇವರ ದೃಷ್ಟಿಯಿಂದ ಅಂಗಹೀನರಾಗ್ಬಿಟ್ರು ಆ ಕಾಮ. ಪ್ರತಿದೇವಿ ಮತ್ತೆ ಪ್ರಾರ್ಥನೆ ಮಾಡಿದಾಗ ಶಿವನನ್ನ ಕೃಷ್ಣಾವತಾರದಲ್ಲಿ ಅವರಿಗೆ ಶರೀರ ಬರುತ್ತದೆ ಅಂತ ಹೇಳಿದರು. ಆ ಕಾಮನೆ, ದೇಹ ಸುಟ್ಟು ಬಿದ್ದಿದ್ದ ಕಾಮನೆ ಈಗ ಪ್ರದ್ಯುಮ್ನಾಗಿ ಕೃಷ್ಣಾವತಾರದಲ್ಲಿ ಬಂದು ಶರೀರವನ್ನ ಪಡೆದರು. ಆ ಪ್ರದ್ಯುಮ್ನ ಕುಶಲವಾಗಿದ್ದಾರಾ ಅಂತ ಪ್ರಶ್ನೆ.
ಇನ್ನು ಆರಾಧ್ಯ ವಿಪ್ರಾನ್ ಅಂತ ಇದೆ. ರುಕ್ಮಿಣಿ ದೇವಿ ಬ್ರಾಹ್ಮಣರನ್ನ ಆರಾಧನೆ ಮಾಡಿ ಪ್ರದ್ಯುಮ್ನನ್ನ ಪಡಿಬೇಕೇ? ಇಲ್ಲ. ಲೋಕ ಶಿಕ್ಷಣ ಪರಂ, ಹಾಗೆ ಅಂತ. ಒಳ್ಳೆ ಮಕ್ಕಳು ಆಗಬೇಕಂದ್ರೆ ಗೋಬ್ರಾಹ್ಮಣ ಏತಾಯಿಚ, ಗೋಬ್ರಾಹ್ಮಣರ ಪೂಜೆಯನ್ನು ವಿಶೇಷವಾಗಿ ಮಾಡಿದರೆ ಪರಮಾತ್ಮ ಪ್ರಸನ್ನನಾಗಿ ಒಳ್ಳೆಯ ಸಂತಾನವನ್ನು ಕೊಡ್ತಾನೆ ಅಂತ ಅದರ ಅಭಿಪ್ರಾಯ. ಅದನ್ನು ತೋರಿಸಿಕೊಡುವುದಕ್ಕಾಗಿ ರುಕ್ಮಿಣಿ ಆ ಥರ ಮಾಡಿದ್ರು ಅಂತ ಅರ್ಥ. ಇನ್ನು ಮುಂದೆ ಉಗ್ರಸೇನ. ಕ್ವಚಿತ್ ಸುಖಂ ಸಾತ್ವ ವೃಷ್ಣಿಭೋಜ ದಾಶಾರ್ಹ ಕಾಣಂ ಅಧಿಪಸ್ಸ ಆಸ್ತೆ ಯಮಭ್ಯಷಿಂಚತ್ ಶತಪತ್ರ ನೇತ್ರಃ ನೃಪಾಸನಾಧಿಂ ಪರಿಹೃತ್ಯ ದೂರಾತ್. ಉಗ್ರಸೇನ ಅವನು ಸಾತ್ವತ, ವೃಷ್ಣಿ, ಭೋಜ, ದಾಶಾರ್ಹ ವೇ ಮೊದಲಾದ ಆ ವಂಶದವರಿಗೆಲ್ಲ ಅವನು ಒಡೆಯನಾಗಿದ್ದ ಉಗ್ರಸೇನ. ವಸುದೇವನು ಒಡೆಯ ರಾಜನಾಗಿದ್ದ, ಉಗ್ರಸೇನನು ಒಂದಿಷ್ಟು ದೇಶಗಳಿಗೆ ರಾಜನಾಗಿದ್ದ ಅಂತ. ಅವನನ್ನು ಯಾಕೆ ಕೂಡಿಸಿದ? ಉಗ್ರಸೇನನ ಕಂಸನನ್ನ ಕೊಂದು ಕೃಷ್ಣ ತಾನು ರಾಜನಾಗಬಹುದಾಯಿತು, ಆದರೂ ಕೂಡ ತಾನು ರಾಜನಾಗಿಲ್ಲ. ಯಾಕೆ? ಅವನು ಯಯಾತಿಯ ವಂಶದಲ್ಲಿ ಬಂದವ, ಅವರ ವಂಶದಲ್ಲಿ ಬಂದವರು ರಾಜ್ಯರಾಗೋದಿಲ್ಲ ಹಾಗೆ ಅಂತ. ಅದರಿಂದ ಕೃಷ್ಣನಿಗೆ ಮನಸ್ಸಿನಲ್ಲಿ ದುಃಖ ಆಗಿತ್ತ, ತಾನು ರಾಜನಾಗಲಿಲ್ಲ ಹಾಗೆಂದ್ರೆ ಇಲ್ಲ ಅಂತ. ತದ್ವಿಷಯಕಂ ಮನಃ ನೃಪಾಸನಂ ಅಮಭೂಯಾತ್, ಹಾಗೆಂಬ ದುಃಖ ಇಲ್ಲದವ, ಮಾನಸ ಪೀಡೆ ಇಲ್ಲದವ ಕೃಷ್ಣ, ಜ್ಞಾನಾನಂದಮಯ ಅವನು. ಅದರಿಂದ ಉಗ್ರಸೇನನ್ನೇ ಅವನು ಕಂಸ ಸತ್ತ ಮೇಲೆ ರಾಜನನ್ನಾಗಿ ಮಾಡಿದ್ದು. ಅಂತಹ ಉಗ್ರಸೇನ ಕುಶಲವಾಗಿದ್ದಾನ ಅಂತ ಪ್ರಶ್ನೆ. ಕಚ್ಚಿದ್ ಹರೇ ಸೌಮ್ಯ ಸುತಃ ಸುದೃಕ್ಷ ಆಸ್ತೆ ಗ್ರಣಿ ರಥಿನಾ ಸಾಧು ಸಾಂಬಃ ಅಸೂತಯಂ ಜಾಂಬವತಿ ವ್ರತಾಢ್ಯ ದೇವಂ ಗುಹಂ ಯೋಂಬಿಕಯಾ ಧೃತೋಗ್ರೇ. ನೋಡಿ, ವಿದುರನ ತಿಳುವಳಿಕೆ ಎಷ್ಟಿದೆ ನೋಡಿ. ಪ್ರದ್ಯುಮ್ನ ಅವನು ಯಾರ ಅವತಾರ? ಕಾಮನ ಅವತಾರ. ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಆದರೆ ಇಲ್ಲಿ ವಿದುರ ಭಾಗವತದಲ್ಲೇ ಇದೆ ನೋಡಿ, ಸ್ಪಷ್ಟ ಇದೆ. ವಿದುರನ ಮಾತಿನಲ್ಲಿ ನಾವು ಕೇಳ್ತಾ ಇದ್ದೀವಿ. ಅದೇ ತರ ಸಾಂಬ ಅಂತ ಕೃಷ್ಣ ಮತ್ತು ಜಾಂಬವತಿಯಲ್ಲಿ ಹುಟ್ಟಿದವರು ಸಾಂಬ ಹಾಗೆ ಅಂತ. ಅವ್ರು ಯಾರು ಹಾಗೆ ಅಂದ್ರೆ ಅವರು ಸ್ಕಂದ. ಸ್ಕಂದ ಅಂದ್ರೆ ಯಾರು? ಸುಬ್ರಹ್ಮಣ್ಯ ಅಂತ ನಾವು ಹೇಳ್ತೀವಲ್ವಾ. ಯಾರು ಪಾರ್ವತಿಯ ಮಗನಾಗಿ ಇದ್ರೋ, ಪಾರ್ವತಿಯ ಪುತ್ರತ್ವೇನ ಪಾಲಿತಃ, ಪಾರ್ವತಿಯಿಂದ ಮಗ ಅಂತ ಪಾಲಿಸಲ್ಪಟ್ಟವರು ಇದ್ದಾರಲ್ಲ, ಗುಹ. ಗುಹ ಅಂದ್ರೆ ಸುಬ್ರಹ್ಮಣ್ಯ ಅಂತ. ದೇವಂ ಗುಹಂ ಅಂಥವರನ್ನ ಜಾಂಬವತಿ ಅನೇಕ ವ್ರತಗಳನ್ನ ಮಾಡಿ ಕೃಷ್ಣನಿಂದ ಮಗನಾಗಿ ಪಡೆದರು. ಅಂತ ಸಾಂಬ ಅವನು ಹೇಗಿರ್ತಾನೆ? ಕ್ವಚಿತ್ ಹರೇಹೇ ಸದೃಕ್ಷ, ಕೃಷ್ಣನಿಗೆ ಅನುರೂಪವಾಗಿ ಇರತಕ್ಕವ, ಕೃಷ್ಣನಂತೆ ಇರತಕ್ಕವ, ಕೃಷ್ಣನನ್ನು ಅನುಸರಿಸಿ ಇರತಕ್ಕವ ಅಂತ ಅರ್ಥ. ಅಂತ ಸಾಂಬ ಕುಶಲವಾಗಿದ್ದಾನ ಹಾಗೆ. ಕ್ಷೇಮಂ ಸ ಕಚ್ಚಿದ್ ಯುಯುಧಾನ ಆಸ್ತೆ ಯಃ ಫಲ್ಗುಣಾಲ್ಲಬ್ಧ ಧನುರಹಸ್ಯಃ ಲೇಭೇಂಜ ಸಾಧುಕ್ಷಜ ಸೇವಯೈವ ಗತಿಂ ತದೀಯಾಂ ಯದಿಭಿರ್ದುರಾಪಾಂ. ಇನ್ನು ಸಾತ್ಯಕಿ ಅಂತ ಒಬ್ಬ ಇದ್ದಾನೆ, ಯುಯುಧಾನ. ಅವನ ವಿಚಾರವನ್ನ ಕೇಳ್ತಾ ಇದ್ದಾರೆ. ಯಾವ ಯುಯುಧಾನ ಅಂದ್ರೆ ಸಾತ್ಯಕಿ, ಅವನು ಕುಶಲವಾಗಿದ್ದಾನ. ಅರ್ಜುನನಿಂದ ಫಲ್ಗುಣಾತ್ ಲಬ್ಧ ಧನುರಹಸ್ಯ, ಧನುರ್ವಿದ್ಯೆಯನ್ನ ಅರ್ಜುನನಿಂದ ವಿಶೇಷವಾಗಿ ಉಪದೇಶ ಪಡೆದವ ಸಾತ್ಯಕಿ. ಮತ್ತು ಅಂಜಸಾ ಅಧೋಕ್ಷಜ ಸೇವೆಯೈವ ಗತಿಂ ತದೀಯಾಂ ಯತಿಭಿರ್ದುರಾಪಾಂ, ಯತಿಗಳಿಗೂ ಕೂಡ ಸಿಕ್ಕದೇ ಇರತಕ್ಕ ಮಹಾ ಒಂದು ಪರಮಾತ್ಮನ ಸೇವೆಯನ್ನ ಮಾಡಿ ಅಂಥ ಒಂದು ಯೋಗವನ್ನ ಪಡೆದ ಹಾಗೆ ಅಂತ. ಅಂಥ ಸಾತ್ಯಕಿ ಕುಶಲವಾಗಿದ್ದಾನ ಹಾಗೆ ಅಂತ. ವಿಶೇಷವಾದ ಜ್ಞಾನವನ್ನ ಪಡೆದಿದ್ದಾನೆ ಅಂತ ಆ ಸಾತ್ಯಕಿ. ಯತಿಭಿರ್ದುರಾಪಾಂ ಅಂತ ಹೇಳ್ತಾರೆ ನೋಡಿ. ಯತಿಗಳಿಗೂ ಕೂಡ ಅಂತ ಶ್ರೇಷ್ಠವಾದ ಜ್ಞಾನ ಬರ್ಲಿಕ್ಕಿಲ್ಲ ಹಾಗೆ ಅಂತ. ಕಚ್ಚಿದ್ ಬುಧ ಸ್ವಸ್ತ್ಯಯನೀವ ಸ್ವಸ್ತಯನೀಮ ಸ್ವಸ್ತಿ ಅನಮೀವ ಆಸ್ತೆ
ಶ್ವಪಲ್ಕಪುತ್ರೋ ಭಗವತ್ಪ್ರಪನ್ನಃ ಯಃ ಕೃಷ್ಣಪಾದಾಂಕಿತಮಾರ್ಗಪಾಂಸುಷು ಅಚೇಷ್ಟತ ಪ್ರೇಮ ವಿಭಿನ್ನಧೈರ್ಯಃ. ಅನಮೀವಹ, ಅನಮೀವಹ ಅಂದರೆ ನಿಷ್ಪಾಪಃ ಅಂತ ಬರೀತಾರೆ. ಪಾಪ ಇಲ್ಲದವನಾದ, ಇಲ್ಲಿ ಯಾರು? ಅಕ್ರೂರ, ಶ್ವಪಲ್ಕ ಪುತ್ರ ಅಂತ ಹೇಳ್ತಾರೆ. ಶ್ವಪಲ್ಕನ ಮಗನಾದ ಅಕ್ರೂರ, ಭಗವತ್ ಪ್ರಪನ್ನ, ಅವನು ಕುಶಲವಾಗಿದ್ದಾನ ಹಾಗೆ ಅಂತ. ಪರಮಾತ್ಮನನ್ನು ಹೊಂದಿದವ ಕೃಷ್ಣ, ಮಥುರಾದಲ್ಲಿ ಬರಲಿಕ್ಕೆ ಕಾರಣನಾದವ. ಕಂಸ ಹೇಳಿ ಕಳಿಸ್ತಾನೆ, ಹೋಗಿ ನಂದಗೋಕುಲದಿಂದ ಕೃಷ್ಣನ ಕರೆದುಕೊಂಡು ಬಾ ಹಾಗೆ ಅಂತ. ಕೃಷ್ಣ ತಾನು ಗೋಶಾಲೆಯಲ್ಲಿ ಹಾಲು ಕರಿತಾ ಇದ್ದಾನೆ. ಆ ಕೃಷ್ಣನ ಕರ್ಕೊಂಡ್ಬರಬೇಕು ಅಂತ ಅಕ್ರೂರ ಬಂದಿದ್ದಾನೆ ನಂದಗೋಕುಲಕ್ಕೆ. ಅಲ್ಲಿ ಕೃಷ್ಣನ ಪಾದ ಗುರುತು ಕಾಣಿಸ್ತಾ ಇದೆ. ಅವನೇನ್ ಮಾಡಿದ, ಆ ಕೃಷ್ಣನ ಪಾದ ಗುರುತು ಇದ್ದ ಆ ಭೂಮಿ ಮೇಲೆ ತನ್ನ ಕಾಲು ಸ್ಪರ್ಶ ಆಗಬಾರದು ಅಂತ ಆ ಉಸುಕಿನಲ್ಲಿ ಹಾಗೆ ಉರುಳುಕೊಂಡು ಹೋದವ. ನೋಡು, ಮೊದಲು ಉರುಳು ಸೇವೆ ಮಾಡಿದ ಪುಣ್ಯಾತ್ಮ ಯಾರು? ಅಕ್ರೂರ ಹಾಗೆಂತ ಹೇಳ್ತಾರೆ. ಆ ತರ ಉರುಳುಕೊಂಡು ಹೋಗಿ ಕೃಷ್ಣನನ್ನ ದರ್ಶನ ಮಾಡಿ ಮಥುರಾಗೆ ಕರೆದುಕೊಂಡು ಬಂದವ ಅಕ್ರೂರ ಅಂತ. ಅಂತಹ ಅಕ್ರೂರ ಕುಶಲವಾಗಿದ್ದಾನ ನೋಡಿ. ವಿದುರ ಯಾವುದು ಮರೆತಿಲ್ಲ ನೋಡಿ. ತೀರ್ಥಯಾತ್ರೆ ಮಾಡಿ ಬಂದರೂ ಕೂಡ ಯಾವ ಭಕ್ತರು ಯಾವ ಸೇವೆಯನ್ನ ಮಾಡಿದ್ದಾರೆ ಹಾಗೆಂಬುದನ್ನ ಚೆನ್ನಾಗಿ ನೆನಪಿಟ್ಟುಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಚ್ಚಿತ್ ಶಿವಂ ದೇವಕ ಭೋಜಪುತ್ರ್ಯ ವಿಷ್ಣುಪ್ರಜಾಯ ಇವ ದೇವಮಾತುಃ ಯಾವೈ ಸ್ವಗರ್ಭೇಣ ಬಭಾರ ದೇವಂ ತ್ರಯೀ ಯಥಾ ಯಜ್ಞವಿತಾನಮರ್ಯಂ ಅರ್ಥಂ. ಇನ್ನು ಮಂಗಳ ಸ್ವರೂಪಳು ಯಾರು? ಆ ದೇವಕಿ, ದೇವಕ ಭೋಜ ಪುತ್ರಿಯ. ಅವಳು ಹೇಗಿದ್ದಳು ಅಂದ್ರೆ ವಿಷ್ಣು ಪ್ರಜಾಯ ಇವ ದೇವಮಾತು, ಅತಿಥಿಯಂತೆ. ಅತಿಥಿ ಕಶ್ಯಪರ ಮಡದಿ ಅದಿತಿ ಅವರು ಹೇಗೆ ವಾಮನನನ್ನ ಮಗನಾಗಿ ಪಡೆದರೋ ಅದೇ ತರ ಏನೋ ಹೊಂದಾಣಿಕೆ ಅಂದರೆ ಆ ಅದಿತಿ ಮಾತೆಯೇ ದೇವಕಿಯಾಗಿ ಬಂದದ್ದು. ಕಶ್ಯಪನೇ ವಸುದೇವ ಅಂದ್ರೆ ವಸುದೇವ ಯಾರು? ಕಶ್ಯಪನ ಅವತಾರ, ಕಶ್ಯಪ ಋಷಿಗಳ ಅವತಾರ. ಈ ದೇವಕಿ ಕಶ್ಯಪರ ಹೆಂಡತಿಯಾದ ಅತಿಥಿ ದೇವಿಯ ಅವತಾರ. ವಿದುರನು ಅದನ್ನೇ ಹೇಳ್ತಾ ಇದ್ದಾನೆ. ವಿಷ್ಣು ಪ್ರಜಾಯ ಇವ ದೇವಮಾತು, ಹೇಗೆ ದೇವಮಾತೆಯಾದ ಅದಿತಿ ದೇವಿ ವಾಮನನನ್ನ ಮಗನಾಗಿ ಪಡೆದರು ಅದೇ ತರ ಕೃಷ್ಣನನ್ನ ಮಗನಾಗಿ ಪಡೆದವರು ದೇವಕಿ, ಅವರು ಸೌಖ್ಯವಾಗಿ ಇದ್ದಾರಾ? ಸ್ವಗರ್ಭೇಣ ಬಭಾರ ದೇವಂ, ತಮ್ಮ ಗರ್ಭದಲ್ಲಿ ಪರಮಾತ್ಮನನ್ನ ಧರಿಸಿದವರು. ಅದು ಹೇಗಿತ್ತು ಅಂದ್ರೆ ತ್ರಯೀಯತ ಯಜ್ಞವಿತಾನಂ ಅರ್ಥಂ, ವೇದದಲ್ಲಿ 3 ವೇದಗಳಲ್ಲಿ ಅದು ಹೇಗೆ ಬಚ್ಚಿಟ್ಟುಕೊಂಡು ಇರುತ್ತದೆ ಪರಮಾತ್ಮನ ತತ್ವಜ್ಞಾನ, ಪರಮಾತ್ಮನ ಸತ್ಕಾರ್ಯಗಳು, ಹೋಮ ಹವನಾದಿ ಕಾರ್ಯಗಳು ಎಲ್ಲವೂ ಕೂಡ ಎಲ್ಲಿ ಅಡಕವಾಗಿದೆ? ವೇದದಲ್ಲಿ ಹೇಗೆ ಅಡಕವಾಗಿದೆಯೋ ಅದೇ ತರ ತಮ್ಮ ಉದರದಲ್ಲಿ ಕೃಷ್ಣನನ್ನ ಬಚ್ಚಿಟ್ಟುಕೊಂಡವರು ನೋಡಿ. ವೇದದ ಒಳಗೆ ಕೃಷ್ಣನೇ ಇರೋದು, ಅದೇ ತರ ಆ ಗರ್ಭದ ಒಳಗೆ ಕೃಷ್ಣನೇ ಇರೋದು ಹಾಗೆ ಅಂತ ಆ ಹೋಲಿಕೆಯನ್ನು ಕೊಡ್ತಾ ಇದ್ದಾರೆ. ನೋಡಿ ಎಷ್ಟು ಪಟ್ಟಿ ಇದೆ ನೋಡಿ. ಇನ್ನು ಅನಿರುದ್ಧ ಅಂತ. ಅಪಿ ಸ್ವಿದಾಸ್ತೆ ಭಗವಾನ್ ಸುಖಂಬ ಯಸ್ಸಾತ್ವತಾಂ ಕಾಮದುಘೋ ಅನಿರುದ್ಧ ಯಮಾಮನಂತಿ ಸ್ಮ ಈ ಶಬ್ದಯೋನಿಂ ಮನೋಮಯಂ ಸತ್ವತುರೀಯಮರ್ಥಂ. ಸಾತ್ವತಾಂ ಕಾಮದುಃಖ, ಸಜ್ಜನರಿಗೆ ಕಾಮವನ್ನ ಅವರ ಬಯಕೆಯನ್ನೆಲ್ಲ ಕೊಡತಕ್ಕ ಪರಮಾತ್ಮನ ರೂಪ ಅನಿರುದ್ಧ ಅಂತ. ಅದೇ ತರ ಆ ಅನಿರುದ್ಧ ರೂಪಿ ಪರಮಾತ್ಮನ ಸನ್ನಿಧಾನವನ್ನು ಹಿಡ್ಕೊಂಡು ಭೂಮಿಯಲ್ಲಿ ಬಂದವರೇ ಅನಿರುದ್ಧ ಹಾಗೆ ಅಂತ. ಯಾವ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ
ಸತ್ವತುರೀಯಂ ಅಂತ ಬೆತ್ತಾರೆ. ಸತ್ವತುರೀಯಂ ಅಂದ್ರೆ ವಾಸುದೇವನನ್ನ ಕಂಪೇರ್ ಮಾಡಿದಾಗ ತುರಿಯ ಅಂದ್ರೆ 4ನೇ ರೂಪ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಹಾಗೆ ಅಂತ. ಆ ಪರಮಾತ್ಮನಾದ ಅನಿರುದ್ಧನ ಒಂದು ಅಂಶದಿಂದ ಒಂದು ರೂಪದಿಂದ ಆ ಅನಿರುದ್ಧನಲ್ಲಿ ಇದ್ದಾನಂತೆ ಪರಮಾತ್ಮ. ಅದರಿಂದಲೇ ಅವನಿಗೆ ಅನಿರುದ್ಧ ಅಂತ ಹೆಸರು ಅಂತ. ಆ ಅನಿರುದ್ಧ ಸುಖವಾಗಿದ್ದಾರಾ ಅಂತ ಪ್ರಶ್ನೆ. ಇನ್ನು ಅಪಿ ಸ್ವಿಧನ್ಯೇ ಚ ನಿಜಾತ್ಮದೇ ದೈವಂ ಅನನ್ಯವೃತ್ಯ ಸಮನುವ್ರತಾಯೇ ಹಾರ್ದಿಕ್ಯ ಸತ್ಯಾತ್ಮಜ ಚಾರುದೇಶ್ನ ಗದಾದಯ ಸ್ವಸ್ತಿ ಚರಂತಿ ಸೌಮ್ಯ. ಇನ್ನು ಕೆಲವರು ಹೆಸರಷ್ಟೇ ಹೇಳಿರೋದು, ತುಂಬಾ ಜನ ಇದ್ದಾರೆ. ಹಾರ್ದಿಕ್ಯ ಅಂದ್ರೆ ಕೃತವರ್ಮ, ಸತ್ಯಭಾಮೆಯ ಮಗ ಭಾನು ಅಂತ, ಚಾರುದೇಶ್ನ ರುಕ್ಮಿಣಿಯಲ್ಲಿ ಹುಟ್ಟಿದವ ಚಾರುದೇಶ್ನ, ಗದಾ ಕೃಷ್ಣನ ಸಹೋದರ ವಸುದೇವನಲ್ಲಿ ದೇವಕಿಯಲ್ಲಿ ಹುಟ್ಟಿದವರು, ಅವರು ಕುಶಲವಾಗಿದ್ದಾರಾ? ಸ್ವಸ್ತಿ ಚರಂತಿ ಸೌಮ್ಯ. ಅಪಿ ಸ್ವದೋರ್ಭ್ಯಾಂ ವಿಜಯಾಚ್ಯುತಾಭ್ಯಾಂ ಧರ್ಮೇಣ ಧರ್ಮ ಪರಿಪಾತಿ ಸೇತುಂ ದುರ್ಯೋಧನೋ ತಪ್ಯತ ಯತ್ಸಭಾಯಾಂ ಸಾಮ್ರಾಜ್ಯ ಲಕ್ಷ್ಮ್ಯ ವಿಜಯಾನುವೃತ್ಯ. ಇಷ್ಟು ಯಾದವರ ಪ್ರಶ್ನೆಗಳನ್ನು ಮಾಡಿ ತದನಂತರ ಪಾಂಡವರ ವಿಚಾರವನ್ನು ಕೂಡ ವಿದುರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಧರ್ಮೇನ ಧರ್ಮ ಪರಿಪಾತಿ ಸೇತುಂ, ಧರ್ಮದಿಂದ ಆ ಧರ್ಮದ ರಕ್ಷಣೆಯನ್ನ ಸೇತುವೆಯಂತೆ ಇದ್ದು ರಕ್ಷಣೆ ಮಾಡಿದವ ಯುಧಿಷ್ಠಿರ. ಅವನು ಹೇಗೆ ಗೆದ್ದ ಹಾಗೆ ಅಂದ್ರೆ ವಿಜಯ ಅಚ್ಯುತಾಭ್ಯಾಂ, ಪಾಂಡವರ ಭೀಮ ಮತ್ತು ಅರ್ಜುನ ಮತ್ತು ಅಚ್ಯುತ ಕೃಷ್ಣನ ಕೃಷ್ಣನ ಭೀಮಸೇನ ದೇವರ ಬಾಹುಬಲ, ಅರ್ಜುನನ ಬಿಲ್ಲು ಧನುರ್ವಿದ್ಯೆ ಮತ್ತು ಕೃಷ್ಣನ ಅನುಗ್ರಹ, ಅದರಿಂದ ಗೆಲುವನ್ನು ಪಡೆದು ಧರ್ಮವನ್ನ ರಕ್ಷಣೆ ಮಾಡ್ತಾ ಇರತಕ್ಕ ಯುಧಿಷ್ಠಿರ ಅವನು ಕುಶಲವಾಗಿದ್ದಾನ ಹಾಗೆ ಅಂತ. ಅದು ಹೇಗಿತ್ತು ಅಂದ್ರೆ ಆ ಯುಧಿಷ್ಠಿರನ ಸಂಪತ್ತು, ರಾಜಸೂಯಾಗ ಸಂದರ್ಭದಲ್ಲಿ ಎಲ್ಲ ದೇಶದ ರಾಜರನ್ನು ಗೆದ್ದು ಹೇರಳವಾದ ಸಂಪತ್ತನ್ನ ತಂದಿದ್ರು ಪಾಂಡವರು. ಅದನ್ನು ನೋಡಿ ದುರ್ಯೋಧನನಿಗೆ ಸಹನೆ ಮಾಡ್ಲಿಕ್ಕೆ ಆಗಿಲ್ಲವಂತ. ದುರ್ಯೋಧನೋ ಅತಪ್ಯತ ಅಂತ ಬರೀತಾರೆ. ಮನಸ್ಸಿನಲ್ಲಿ ಭಾರಿ ನೊಂದು ಹೋದ ಅವನು ಅವರ ಸಂಪತ್ತನ್ನು ನೋಡಿ. ಅಂತಹ ಸಂಪತ್ತನ್ನ, ಸಾಮ್ರಾಜ್ಯ ಲಕ್ಷ್ಮಿಯ ಅಂತಹ ಸಾಮ್ರಾಜ್ಯ ಸಂಪತ್ತು ಎಲ್ಲವನ್ನ ಪಡೆದು ಯುಧಿಷ್ಠಿರ ಇದ್ದಲ್ಲ, ಅಂತಹ ಯುಧಿಷ್ಠಿರ ಕುಶಲವಾಗಿ ಇದ್ದಾನ ಹಾಗೆ ಅಂತ. ಇನ್ನು ಭೀಮಸೇನ ದೇವರ ಪ್ರಶ್ನೆ. ಕಿಂವಾ ಕೃತಾಘೇಶ್ವಘಮರ್ತ್ಯಮರ್ಷಿ ಭೀಮೋ ಹಿ ಬದ್ಧೀರ್ಘತಮಂ ವ್ಯಮುಂಚತ್ ಯಸ್ಯಾಂಗ್ರಿಪಾತಂ ರಣಭೂರ್ಣಸೇಹೇ ಮಾರ್ಗಂ ಗದಾಯಾಶ್ಚರತೋ ವಿಚಿತ್ರಂ. ಭೀಮ ಅವನು ಪ್ರತ್ಯಪಕಾರ ಬುದ್ಧಿಂ ತ್ಯಕ್ತ್ವಾ ಆಸ್ತೆ, ದುರ್ಯೋಧನಾದಿಗಳ ಮೇಲೆ ಇದ್ದ ಸಿಟ್ಟನ್ನೆಲ್ಲ, ಯಾಕಂದ್ರೆ ನಾಶವಾದರು ದುರ್ಯೋಧನಾದಿಗಳು, ಮೃತರಾದರು. ಅವರ ಮೇಲೆ ಇದ್ದ ಸಿಟ್ಟನ್ನೆಲ್ಲ ಬಿಟ್ಟು, ಭಾರಿ ಸಿಟ್ಟಿತ್ತಂತೆ ಭೀಮನಿಗೆ ದುರ್ಯೋಧನಾದಿಗಳ ಮೇಲೆ. ಆ ಸಿಟ್ಟೆಲ್ಲ ಹೋಗಿತಾ, ಕೆಳಗಿಳಿತಾ ಹಾಗೆ ಅಂತ ಪ್ರಶ್ನೆ. ಯಾವ ಭೀಮನ ಪಾದ ಹೆಜ್ಜೆಯನ್ನು ನೋಡಿ ಯುದ್ಧಕ್ಕೆ ಬಂದವರೆಲ್ಲ ವಾಪಸ್ ಓಡಿ ಹೋಗ್ತಾ ಇದ್ದಾರಂತೆ. ನಮ್ಮನ್ನೇನ್ ಮಾಡ್ಬಿಡ್ತಾನೋ ಭೀಮ ಹಾಗೆ ಅಂತ. ಅಷ್ಟು ಹೆದರಿಸಿದ ಭೀಮ. ಮತ್ತು ಗದಾಯುಧದಲ್ಲಿ ನಾನಾ ವಿಧವಾದ ಗದಾಯುಧ ಪ್ರಕಾರ ಅಂತ ಇದೆ. ಆ ಪ್ರಕಾರಗಳನ್ನೆಲ್ಲ ದರ್ಶನ ಮಾಡಿದವರು, ಹೇಗೆ ಮಾಡಬೇಕು ಅಂತ ತೋರಿಸಿದ್ರು ಜಗತ್ತಿಗೆ. ಆ ಭೀಮಸೇನ ದೇವರು ದುರ್ಯೋಧನಾದಿಗಳ ಮೇಲೆ ಇದ್ದ ಸಿಟ್ಟನ್ನೆಲ್ಲ ಕಡಿಮೆ ಮಾಡಿಕೊಂಡು ಕೋಪ ಇಲ್ಲದವರಾಗಿದ್ದಾರಾ ಅಂತ ಒಟ್ಟು ಪ್ರಶ್ನೆ. ಇನ್ನು ಅರ್ಜುನನ ಮೇಲೆ ಪ್ರಶ್ನೆ. ಕಚ್ಚಿತ್ ಯಶೋಧಾರಥಯೂಥಪಾನಾಂ ಗಾಂಡೀವಧನ್ವೋ ಪರತಾರಿರಾಸ್ತೆ ಅಲಕ್ಷಿತೋ ಯಚ್ಛರಕೂಟ ಗೂಢೋ ಮಾಯಾಗಿರಾತೋ ಗಿರಿಶಸ್ತುತೋಷ. ಇನ್ನು ಭಾರಿ ಕೀರ್ತಿಧಾರಿ ಯಶೋಧ ಹಾಗೆಂದ್ರೆ ಕೀರ್ತಿಯನ್ನ ಧರಿಸಿದವ ಅಂತ ಅರ್ಥ. ಕೀರ್ತಿಯನ್ನ ಧರಿಸಿದವರಾದ ಅಂದ್ರೆ ಏನಂತ, ಶ್ರೇಷ್ಠ ಧನುರ್ಧಾರಿ ಅಂತ. ರಥಯೂಥಪಾನಾಂ, ಯಾರು ರಥಿಕರು
ಹಾಗೆ ಧನುರ್ಧಾರಿಗಳು, ಧನುರ್ವಿದ್ಯೆಯಲ್ಲಿ ನಿಪುಣರು ಅಂತ ಇದ್ದಾರೆ. ಅವರ ಮಧ್ಯದಲ್ಲಿ ಶ್ರೇಷ್ಠ ಧನುರ್ಧಾರಿ ಅಂತ ಕೀರ್ತಿಯನ್ನ ಗಳಿಸಿದವ. ಗಾಂಡೀವ ಧನ್ಮಃ, ಕೈಯಲ್ಲಿ ಗಾಂಡೀವವನ್ನು ಧರಿಸಿದವ. ಉಪರತಾರಿ, ಯಾರ್ಯಾರು ಶತ್ರುಗಳು ಇದ್ದಾರೋ ಅವರು ಎಲ್ಲರನ್ನು ಕೂಡ ಉಪರಥ, ಅವರ ಕಥೆಯನ್ನು ಮುಗಿಸಿದವ ಅರ್ಜುನ. ಅಲಕ್ಷಿತೋ ಯತ್ ಶರಕೂಟ ಗೂಢೋ ಮಾಯಾಕಿರಾತೋ ಗಿರಿಶಸ್ತುತೋಷ. ಯಾವ ಈ ಅರ್ಜುನ ವನವಾಸದಲ್ಲಿ ಇರುವಾಗ ಆರಂಭದಲ್ಲಿ ಒಂದು ಮರದಲ್ಲಿ ಕೂತು ತಪಸ್ ಮಾಡ್ತಾ ಇದ್ದ, ಮರದ ಕೆಳಗೆ ಕೂತು ತಪಸ್ ಮಾಡ್ತಾ ಇದ್ರು ರುದ್ರದೇವರನ್ನು ಕುರಿತು, ಪಾಶುಪತಾದಿ ಅಸ್ತ್ರಗಳನ್ನು ಪಡೆಯುವುದಕ್ಕಾಗಿ. ರುದ್ರದೇವರು ಒಂದು ಕಿರಾತನ ಬೇಟೆಗಾರನ ರೂಪದಲ್ಲಿ ಬಂದರು. ಅವರ ಇಚ್ಛೆಯಂತೆ ಅರ್ಜುನನ್ನ ಅನುಗ್ರಹ ಮಾಡಬೇಕು ಅಂತ ಬಂದರು. ಆಗ ಒಂದು ಅಸುರ ಒಂದು ಹಂದಿಯ ರೂಪದಲ್ಲಿ ಬಂದ. ಆ ಹಂದಿಯನ್ನ ಅರ್ಜುನ ಕೊಲ್ತಾನೆ. ಅದೇ ಸಂದರ್ಭದಲ್ಲೇ ಶಿವನು ಕೂಡ, ಆ ಕಿರಾತ ವೇಷದಲ್ಲಿ ಇದ್ದ ಶಿವನು ಕೂಡ ಬಾಣವನ್ನು ಬಿಡ್ತಾನೆ. ಇಬ್ಬರದು ನಾನೇ ಬಾಣ ಬಿಟ್ಟದ್ದು ಅಂತ ಪರಸ್ಪರ ಕಲಹ ಮಾಡಿಕೊಂಡಂತೆ ಮಧ್ಯದಲ್ಲಿ ಪರಮಾತ್ಮ ರುದ್ರದೇವರು ಅಲ್ಲಿ ನಾಟಕ ಮಾಡಿದರು. ಅರ್ಜುನನ್ನ ಅನುಗ್ರಹ ಮಾಡಬೇಕು ಅಂತ ಬಂದವರು, ಆದ್ರೂ ಕೂಡ ನಾನು ಬಾಣ ಬಿಟ್ಟು ಈ ಹಂದಿ ಸತ್ತಿತ್ತು ಅಂತ ರುದ್ರ, ತಾನು ಬಾಣ ಬಿಟ್ಟು ಸತ್ತಿದ್ದು ಅಂತ ಈ ಅರ್ಜುನ ಹೇಳ್ತಾ ಇದ್ದಾರೆ. ಕೊನೆಯಲ್ಲಿ ಅವರಿಬ್ಬರ ಮಧ್ಯದಲ್ಲಿ ಕೂಡ ಯುದ್ಧ ಆದಾಗ ಅರ್ಜುನನಿಂದ ಏನು ಮಾಡ್ಲಿಕ್ಕಾಗಲ್ಲ. ಆಗ ರುದ್ರದೇವರು ಆ ಕಿರಾತ ವೇಷವನ್ನ ಬಿಟ್ಟು ಶಿವರೂಪದಲ್ಲಿ ಅರ್ಜುನನನ್ನ ಅನುಗ್ರಹ ಮಾಡಿದ್ರು ಅಂತ ಆ ಕಥೆಯನ್ನ ಸ್ಮರಿಸ್ಕೋತಾನೆ ವಿದುರ. ಯಾವ ರುದ್ರದೇವರು ಸಂತುಷ್ಟರಾಗಿ ಎಲ್ಲವನ್ನೂ ಪಾಶುಪತಾದಿ ಅಸ್ತ್ರಗಳನ್ನೆಲ್ಲ ಕೊಟ್ಟರು ಅಂತ ಅರ್ಜುನ ಅವನು ಸುಖವಾಗಿ ಇದ್ದಾನ ಅಂತ ಒಟ್ಟು. ಇನ್ನು ನಕುಲ ಸಹದೇವರ ಬಗ್ಗೆ ಪ್ರಶ್ನೆ. ಯಮಾವುತಸ್ವಿತ್ ತನಯೌ ಚ ಮಾದ್ರ್ಯಾಃ ಪಾರ್ಥೈರ್ವೃತೌ ಪಕ್ಷ್ಮಭಿರಕ್ಷಿಣೀವ ರೇಮಾತ ಉದ್ಧೃತ್ಯ ಮೃಧೆ ಸ್ವರಿಕ್ಥಂ ಸುಧಾಂ ಸುಪರ್ಣಾವಿವ ವಜ್ರಿವಕ್ತ್ರಾತ್. ನಕುಲ ಮತ್ತು ಸಹದೇವರು ಮಾದ್ರಿಯ ಮಕ್ಕಳು. ಪಾಂಡುರಾಜನಿಗೆ ಇಬ್ಬರು ಮಡದಿಯರು, ಕುಂತಿ ಮತ್ತು ಮಾದ್ರಿ ಹಾಗೆ ಅಂತ. ಯುಧಿಷ್ಠಿರ, ಭೀಮ, ಅರ್ಜುನ ಅವರು ಕುಂತಿಯ ಮಕ್ಕಳು. ನಕುಲ ಸಹದೇವರು ಮಾದ್ರಿ ಅಂತ ಅವರ ಮಕ್ಕಳು. ಆ ಇಬ್ಬರು ಮಕ್ಕಳನ್ನು ಕೂಡ ಪಾಂಡವರು ಅಂದ್ರೆ ಪಾರ್ಥರು, ಕುಂತಿಯ ಮಕ್ಕಳು ಕಣ್ಣಿನ ರೆಪ್ಪೆಯಂತೆ ಅವರನ್ನ ರಕ್ಷಣೆ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಯುದ್ಧದಲ್ಲಿ ಸ್ವರಿಕ್ತಂ ಸುಧಾಂ ಸುಪರ್ಣಾಭಿವ, ಅವರಿಬ್ರು ಎಷ್ಟು ಚೆನ್ನಾಗಿ ಯುದ್ಧ ಮಾಡಿದ್ರಂದ್ರೆ ಇಂದ್ರದೇವರಿಗೂ ಗರುಡನಿಗೂ ಅಮೃತ ಸಲುವಾಗಿ ಒಂದ್ಸಲ ಯುದ್ಧ ಆಯ್ತಂತೆ. ಆಗ ವಜ್ರಾಯುಧವನ್ನ ಎಸೀತಾರೆ ಗರುಡದೇವರ ಮೇಲೆ. ಆದರೆ ಏನೂ ಆಗಿಲ್ಲ, ಗರುಡದೇವರಿಗೆ ಏನು ಮಾಡಿಲ್ಲ ಅದು. ಅದೇ ತರ ಇಬ್ಬರು ಗರುಡರಂತೆ, ನಕುಲ ಸಹದೇವರು ಇಬ್ಬರು ಗರುಡರಂತೆ ಯುದ್ಧದಲ್ಲಿ ಪ್ರಜ್ವಲಿಸ್ತಾ ಇದ್ರು ಹಾಗೆ ಅಂತ. ಅವರು ಸುಖವಾಗಿದ್ದಾರ ಅಂತ ಒಟ್ಟು ಅಲ್ಲಿಗೆ ಅನ್ವಯ. ಇನ್ನು ಅಹೋ ಪೃಥಾಪಿ ಧ್ರಿಯತೆ ಅರ್ಭಕಾರ್ತೆ ರಾಜರ್ಷಿವರ್ಯೇನ ವಿನಾಪಿತೇನ ಯಸ್ತ್ವೇಕ ವೀರೋಧಿರಥೋ ವಿಜಿಗ್ಯೆ ಧನುರ್ದ್ವಿತೀಯ ಕಕುಬಶ್ಚತಸ್ರಃ. ಇನ್ನು ಕುಂತಿದೇವಿ ಸುಖವಾಗಿದ್ದಾರಾ ಅಂತ. ಅವರು ಪಾಂಡುರಾಜ ಜೊತೆಗೆ ದೇಹ ಬಿಡ್ತೀವಿ ಅಂತ ಹೇಳಿದ್ರು. ಆದರೂ ಪಾಂಡವರನ್ನ ಮಕ್ಕಳನ್ನ ರಕ್ಷಣೆ ಮಾಡಬೇಕು ಎಂಬ ಅದಕ್ಕಾಗಿ ಪ್ರಾಣಧಾರಣೆ ಮಾಡಿಕೊಂಡು ಇದ್ದಾರೆ. ಯಾವ ಪಾಂಡು ರಾಜಋಷಿ ಅವನು. ಯಸ್ತ್ವೇಕವೀರೋ ಅತಿರಥಃ, ಅತಿರಥ ಅವರೊಬ್ಬರೇ. ಧನುರ್ದ್ವಿತೀಯ ಕಕುಬಶ್ಚತಸ್ರಃ, ಕೈಯಲ್ಲಿ ಒಂದು ಬಿಲ್ಲು ಬಾಣವನ್ನು ಹಿಡ್ಕೊಂಡು 4 ದಿಕ್ಕಿನಲ್ಲಿ ಇದ್ದ ದುಷ್ಟರನ್ನು ಕೂಡ, ಶತ್ರುಗಳನ್ನು ಕೂಡ ಓಡಿಸುವವರು. ಅಂತ ಸಾಮರ್ಥ್ಯ ಇರತಕ್ಕ ಆ ಪಾಂಡುವಿನ ಮಡದಿ ಕುಂತಿ, ಅವ್ರನ್ನು ಕೂಡ ಸ್ಮರಿಸ್ಕೋತಾರೆ ನೋಡಿ. ಪಾಂಡುರಾಜನನ್ನು ಕೂಡ ಸ್ಮರಿಸ್ಕೋತಾರೆ ವಿದುರ. ಅಂತಹ ಪಾಂಡುವಿನ ಮಡದಿಯಾದ ರಾಜಋಷಿಯಾದ ಪಾಂಡುವಿನ
ಮಡದಿಯಾದ ಕುಂತಿ ಗಂಡನನ್ನು ಕಳ್ಕೊಂಡ್ರೂ ಕೂಡ ಮಕ್ಕಳಿಗಾಗಿ ಪ್ರಾಣವನ್ನ ಉಳಿಸಿಕೊಂಡು ಚೆನ್ನಾಗಿ ಮಾಡಿದರಲ್ಲ, ಅವರು ಸುಖವಾಗಿದ್ದಾರ ಅಂತ. ಸೌಮ್ಯಾನುಶೋಚೆ ತಮದಃ ಪತಂತಂ ಭ್ರಾತ್ರೆ ಪರೇತಾಯ ವಿದುದ್ರುಹೇಯಃ ನಿರ್ಯಾಪಿತೋ ಯೇನ ಸುಹೃತ್ ಸ್ವಪುರ್ಯಾ ಅಹಂ ಸ್ವಪುತ್ರಾನ್ ಸಮನುವ್ರತೇನ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಸೌಮ್ಯ ಸ್ವರೂಪರಾದ ಉದ್ಧವರೇ, ಅನುಶೋಚೆ, ನಾನು ಒಬ್ಬರನ್ನು ಕುರಿತು ದುಃಖ ಪಡ್ತಾ ಇದ್ದೇನೆ. ತಮ್ಮ ಅಧಃಪತಂತಂ, ಅಧಃಪತನಕ್ಕೆ ಬಿದ್ದ ಯಾರು? ನನ್ನ ಅಣ್ಣನೇ. ಯಾರು? ಧೃತರಾಷ್ಟ್ರ. ಅವನನ್ನು ಕುರಿತು ಅವನು ಸೌಖ್ಯವಾಗಿದ್ದಾನ ಸುಖವಾಗಿದ್ದಾನ ಅಂತ ನಾನು ನಿಮ್ಮ ಹತ್ರ ಪ್ರಶ್ನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಅವನ ಹಣೆ ಬಾರ ಏನಂತ ನನಗೇ ಗೊತ್ತಿದೆ. ಅದರಿಂದ ಅವನನ್ನು ಕುರಿತು ನಾನು ದುಃಖ ಪಡ್ತಾ ಇದ್ದೇನೆ ಹಾಗೆ ಅಂತಾನೆ ಹೇಳಿಬಿಟ್ರು. ಯಾಕೆ? ಭ್ರಾತ್ರೆ ಪರೇತಾಯೇ ವಿದುದ್ರುಹೇಯ. ಯಾರು ಹಿಂದೆನೆ ಹೇಳಿದ್ರು ನೋಡಿ, ಪಾಂಡು. ಆ ಪಾಂಡುರಾಜನಿಗೆ ಮಹಾದ್ರೋಗವನ್ನ ಮಾಡಿದವರು ಧೃತರಾಷ್ಟ್ರ. ಆ ಪಾಂಡವರ ಮಕ್ಕಳಿಗೆ ತಮ್ಮಂದಿರ ಮಕ್ಕಳು ಅಂತ ಹೇಳಿನೇ ಪಾಂಡವರಿಗೆ ರಾಜ್ಯ ಕೊಟ್ಟಿಲ್ಲ, ರಾಜ್ಯದಿಂದ ಹೊರಗಾಕೋದು, ದ್ರೌಪದಿ ದೇವಿ ಅವಮಾನ, ನಾನಾ ಕೆಲಸಗಳನ್ನ ಮಾಡಿದಾಗಲೂ ಕೂಡ ಸುಮ್ಮನೆ ಇದ್ದ ನೋಡಿ ಆ ಧೃತರಾಷ್ಟ್ರ. ಅಷ್ಟು ಮಾತ್ರ ಇಲ್ಲ, ನನ್ನನ್ನು ಕೂಡ ಹೊರಗಾಕಿಬಿಟ್ಟ. ಆ ಮಕ್ಕಳ ಮಾತನ್ನ ಕೇಳಿ, ನಿರ್ಯಾಪಿತಃ ಏನ ಸುಹೃತ್ ಸ್ವಪುರ್ಯ ಅಹಂ ಸ್ವಪುತ್ರಾನ್ ಸಮನುವ್ರತೇನ. ಆ ದುರ್ಯೋಧನಾದಿಗಳು ಆ ಧೃತರಾಷ್ಟ್ರನೇ ಸಮಕ್ಷಮದಲ್ಲೇ ಅವ್ರ ಎದುರುಗಡೆನೆ ವಿದುರನನ್ನ ಬೈದು ಹೊಡೆದು ಕಳಿಸಿದ್ರು. ಅದರಿಂದ ಅವನನ್ನು ಕುರಿತು ನನಗೆ ಗೊತ್ತಿದೆ ಅವನ ಹಣೆಬಾರ. ಅವನು ಎಷ್ಟು ತಪ್ಪಿಸ್ತಾ ಅಂದ್ರೆ ದುಃಖವನ್ನು ಪಡ್ತಾ ಇರ್ತಾನೆ ಹಾಗೆ ಅಂತ ನನಗೆ ಅರ್ಥ ಆಗ್ತದೆ. ಅದರಿಂದ ನಾನು ಆ ರೀತಿಯಾಗಿ ಕೇಳ್ತೇನೆ ಹಾಗೆ ಅಂತ. ಸೋಹಂ ಹರೇರ್ಮರ್ತ್ಯ ವಿಡಂಬನೇನ ದೃಶೋ ನೃಣಾಂ ಶಾಲಯತೋ ವಿಧಾತು ನಾನ್ಯೋಪಲಕ್ಷ್ಯ ಪದವೀಂ ಪ್ರಸಾದಾತ್ ಚರಾಮಿ ಪಶ್ಯನ್ ಗತ ವಿಸ್ಮಯೋತ್ರ. ಅಲ್ಲ, ಊರಿಂದ ಹೊರಗೆ ಬಂದ್ಬಿಟ್ರಿ, ನಿಮ್ಮನ್ನ ತೀರ್ಥಯಾತ್ರೆಗೆ ಕಳಿಸಿದ್ರು ಹಾಗೆಂತ ನಿಮಗೆ ದುಃಖನಾ? ಹಾಗೆಂದ್ರೆ ಅದಕ್ಕೆ ವಿದುರ ಕೊಡುವ ಉತ್ತರ, ಪರಮಾತ್ಮ ನನಗೆ ಯಾವ ದುಃಖವೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಹ ನಿರ್ಯಾಪಿತಃ ಅಹಂ, ಮನೆಯಿಂದ ಹೊರಗೆ ಬಂದೆ ನಾನು, ಕೃಷ್ಣಸ್ಯ ಪ್ರಸಾದಾತ್ ಪದವೀಂ ಪಶ್ಯನ್, ಆ ಪರಮಾತ್ಮನ ಪ್ರಸಾದದಿಂದ ಆ ಪರಮಾತ್ಮನ ಮಹಿಮೆಯನ್ನೆಲ್ಲ ನಾನಾ ಕಡೆ ಕಾಣ್ತಾ ಇದ್ದೀನಿ ಅಂತ. ಪರಮಾತ್ಮನೇ ಭೂಭಾರ ಹರಣಕ್ಕಾಗಿ ಅವತಾರ ಮಾಡಿದ್ದಾನೆ. ಚಿತ್ತವೃತ್ತಿರ್ ಮರ್ತ್ಯ ವಿಡಂಬನೇನ, ಪರಮಾತ್ಮ ಕೃಷ್ಣ ಸಾಕ್ಷಾತ್ ಶ್ರೀಹರಿ ಆದರೂ ಕೂಡ ತನ್ನ ಮಹಿಮೆಯನ್ನೆಲ್ಲ ಮುಚ್ಚು ಮಾಡಿಕೊಂಡು, ಚತುರ್ಭುಜನಾಗಿ ಇಲ್ಲದೆ, ಶಂಖಚಕ್ರಗಳನ್ನೆಲ್ಲ ಇಟ್ಕೊಳ್ಳದೆ, ಸಾಮಾನ್ಯ ಮನುಷ್ಯನಂತೆ ತನ್ನ ಮಹಿಮೆಯನ್ನೆಲ್ಲ ಮುಚ್ಚಿ ಹಾಕಿ ಸಾಮಾನ್ಯ ಮನುಷ್ಯನಂತೆ ಭೂಮಿಯಲ್ಲಿ ಓಡಾಡ್ತಾ ಇದ್ದಾನೆ. ತಾನು ಸಾಮಾನ್ಯ ಮನುಷ್ಯನಂತೆ ತೋರಿಸಿಕೊಡ್ತಾ ಇದ್ದಾನೆ. ಅದನ್ನು ನೋಡಿ ಧೃತರಾಷ್ಟ್ರಾದಿಗಳು ಅವ್ರು ಸರಿಯಾಗಿ ತಿಳ್ಕೋಬಾರ್ದೆ, ಅವನು ಕೂಡ ಸಾಧೋ ಮನುಷ್ಯ ಅಂತ ತಿಳ್ಕೊಂಡ್ಬಿಟ್ರು. ಪಾಪಭಾಗಿನ, ಅವರು ಪಾಪವನ್ನೇ ಅನುಭವಿಸ್ತಾ ಇರ್ತಾರೆ ಧೃತರಾಷ್ಟ್ರಾದಿಗಳು. ತಮ್ಮ ಅಣ್ಣನೇ, ಅವರೇ ಮೊದಲಾದವರು. ಅದರಿಂದ ಆ ಪರಮಾತ್ಮನ ಬಂಧನ ಶಕ್ತಿ ಏನಿದೆ, ಯದ್ಯಪಿ ಸಜ್ಜನ ಧೃತರಾಷ್ಟ್ರ ಪರಮಾತ್ಮನ ಮಾತನ್ನು ಕೇಳಬಾರದೆ, ಕೃಷ್ಣ ಸಾಕ್ಷಾತ್ ಮನೆಗೆ ಬಂದು ಹೇಳ್ತಾನೆ, ಆದರೂ ಕೇಳಿಲ್ಲ ನೋಡಿ. ಆ ಪರಮಾತ್ಮನ ಮೋಹಕ ಶಕ್ತಿ, ಪುತ್ರ ಮೋಹ ಅಂತ ಕರೀತಾರಲ್ಲ, ಆ ಮೋಹಕ ಶಕ್ತಿ ಎಂಥದು ಅದನ್ನ ನೋಡಿ ನಾನು ಆಶ್ಚರ್ಯ ಪಡ್ತಾ ಇದ್ದೇನೆ ಹಾಗೆ ಅಂತ. ತನ್ಮಾಹಾತ್ಮ್ಯಂ ಪಶ್ಯನ್ ಅಹಂ ಗತ ವಿಸ್ಮಯ ಚಿತ್ತವಿಕಾರ ರಹಿತ. ಇದನ್ನೆಲ್ಲ ನೋಡಿದಾಗಲೂ ಕೂಡ ನನಗೆ ಯಾವ ಚಿತ್ತವಿಕಾರವೂ ಆಗಿಲ್ಲ, ದುಃಖವೂ ಆಗಿಲ್ಲ, ಸಂತೋಷವೂ ಆಗಿಲ್ಲ. ಆ ಪರಮಾತ್ಮನ ವ್ಯಾಪಾರ ನೋಡಿದ್ರೆ ಈ ಪ್ರಪಂಚದಲ್ಲಿ ಏನೂ ಇಲ್ಲ, ಚಿಂತನೆ ಮಾಡಲಿಕ್ಕೆ ಏನಿಲ್ಲ. ಅಂತಹ ಪರಮಾತ್ಮನ ವಿಚಾರವನ್ನ ನಾನು ತೀರ್ಥಯಾತ್ರೆಯಲ್ಲಿ ಕಂಡೆ ಹಾಗೆ ಅಂತ, ಅವನ ಪ್ರಸಾದದಿಂದ ಹಾಗೆ ಅಂತ. ಅದರಿಂದ ಸುಖೇನೈವ ಚರಾಮಿ ಇತ್ಯಾಶಯ, ಸುಖವಾಗಿಯೇ ನಾನು ಕೃಷ್ಣನನ್ನು ಸ್ಮರಿಸ್ತಾ ಎಲ್ಲವನ್ನು ಮರೆತು
ನಾನು ಸುಖವಾಗಿಯೇ ನಾನು ತೀರ್ಥಯಾತ್ರೆ ಮಾಡಿಕೊಂಡು ಬರ್ತಾ ಇದ್ದೇನೆ ಹಾಗೆ ಅಂತ ಉದ್ಧವನ ಹತ್ರ ಹೇಳ್ತಾ ಇದ್ದಾನೆ. ನೂನಾಂ ಋಣಂ ತ್ರಿಮದೌತ್ಪಥಾನಾಂ ಮಹೀಂ ಮುಹುಶ್ಚಾಲಯತಾಂ ಚ ಮೂಭಿಃ ವಧಾತ್ ಪ್ರಪನ್ನಾರ್ತಿ ಜಿಹೀರ್ಷಯೇಷೋ ಯಪೇಕ್ಷತಾಘಂ ಭಗವಾನ್ ಕುರೂಣಾಂ. ಮೇಲೆ ಒಂದು ಪ್ರಶ್ನೆ, ಅಲ್ಲ ಭೂಭಾರ ಹರಣಕ್ಕಾಗಿ ಪರಮಾತ್ಮ ಅವತಾರ ಮಾಡಿದ್ದು, ಹಾಗಿರುವಾಗ ಸ್ವಭಕ್ತ ಪಾಂಡವದ್ರೋಹಿಣಃ ದುರ್ಯೋಧನಾದೀನ್ ರಾಜ್ಯಾಪಹಾರ ನಂತರಮೇವ ಕಸ್ಮಾನ್ನ ಹತವಾನ್. ಜೂಜಾಟ ಆಯಿತು, ಎಲ್ಲ ಪಣಕ್ಕಿಟ್ರು, ರಾಜ್ಯ ಸಂಪತ್ತು ಎಲ್ಲವೂ ಕೂಡ ದುರ್ಯೋಧನಾದಿಗಳಿಗೆ ಬಂತು. ಆಗಲೇ ಪರಮಾತ್ಮ ಯಾಕೆ ದುರ್ಯೋಧನಾದಿಗಳನ್ನು ಕೊಂದು ಪಾಂಡವರಿಗೆ ರಾಜ್ಯ ಕೊಡಬಾರದಿತ್ತು ಅಂತ ಒಂದು ಪ್ರಶ್ನೆ. ಚೆನ್ನಾಗಿದೆ ನೋಡಿ ಪ್ರಶ್ನೆ. ಯಾಕೆ ಕೃಷ್ಣ ಅವತಾರ ಮಾಡಿದ್ದು ಅದಕ್ಕಾಗಿ, ಭೂಭಾರ ಹರಣಕ್ಕಾಗಿಯೇ. ಅಷ್ಟೆಲ್ಲ ಆಗಿ ಮತ್ತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಅಷ್ಟು ತನಕ ಯಾಕೆ ಹೋಗ್ಬೇಕಾಗಿತ್ತು? ಜೂಜಾಟ ಆಡಿದ್ರು, ಯಾಕಂದ್ರೆ ಜೂಜುಂಬಾದ ಅಧರ್ಮ ಅಂತ ಗೊತ್ತು, ಅದನ್ನ ವಾಪಸ್ ಕೊಡ್ತಾ ಇಲ್ಲ ದುರ್ಯೋಧನ. ಅಲ್ಲೇ ಯುದ್ಧವನ್ನು ಮುಗಿಸ್ಬಿಟ್ರೆ ಭೂಭಾರ ಹರಣ ಆಗ್ತಾ ಇತ್ತು. ಕೃಷ್ಣ ಅವತಾರ ಮಾಡಿದ್ದು ಅದಕ್ಕೆ, ಪಾಂಡವರು ಸುರಕ್ಷಿತವಾಗಿದ್ದರಲ್ವಾ, ಇದು ಯಾಕೆ ಮಾಡಬೇಕಾಗಿತ್ತು ಹಾಗೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ವಿದುರ ಹೇಳ್ತಾ ಇದ್ದಾರೆ, ಭಗವಾನ್ ಕೃಷ್ಣ ಈಶಃ, ಅವನು ಸಾಕ್ಷಾತ್ ಈಶ. ಈಶ ಅಂದ್ರೆ ಏನು? ಸರ್ವ ಸಮರ್ಥ ಅಂತ ಅರ್ಥ. ಹಂತುಂ ಸಮರ್ಥ ಅಪಿ, ದುರ್ಯೋಧನಾದಿಗಳನ್ನ ಸಂಹಾರ ಮಾಡಲಿಕ್ಕೆ ಸಮರ್ಥನಾಗಿ ಇದ್ದರೂ ಕೂಡ ಕೃಷ್ಣ ವಿದ್ಯಾಮದ ಧನಮದ ತಥೈವ ಅಭಿಜನೋ ಮದ. ನೋಡು, 3 ಮದ ಇತ್ತು ಅಂತಾರೆ. ಏತೇನ ಮದಾಂದಾನ ತೇಯೇವ ಚ ಸಹತಾಂ ದಮ ಇತಿ ವಚನಾತ್ ವಿದ್ಯಾಧನ ಅಭಿಜನ ನಿಮಿತ್ತೈಃ ತ್ರಿಭಿರ್ಮದೈಃ ಉತ್ಪತಾನಾಂ ಪಂಥಾನಂ ಅಪಹಾಯ ವರ್ತಮಾನಾನಾಂ ಚ. ಈ ವಿಧವಾದ 3 ವಿಧ ಮದ ಇರತಕ್ಕವರು ಯಾರು? ದುರ್ಯೋಧನಾದಿಗಳು. ಅದರಿಂದಲೇ ಅವರು ಸನ್ಮಾರ್ಗವನ್ನ ಬಿಟ್ಟು ಹಾಳು ಮಾರ್ಗವನ್ನು ಹಿಡಿತಾರೆ, ಆ ಮದ ಇದ್ದದ್ರಿಂದಲೇ. ಅದರಿಂದ ಅಂಥವರನ್ನ ಭೂಮಿಯಲ್ಲಿ ಇರ್ತಾರೆ. ದುರ್ಯೋಧನಾದಿಗಳವರು ಎಷ್ಟು ಜನ ಇದ್ದಾರೆ ಹಾಗೆಂದರೆ ತುಂಬಾ ಜನ ಇದ್ದಾರೆ. ಈ ಕೇವಲ 100 ಜನ ಮಾತ್ರ ಅಲ್ಲ, ದುರ್ಯೋಧನಾದಿಗಳು 100 ಜನ ಮಾತ್ರ ಅಲ್ಲ. ಅದರಿಂದ ಕೃಷ್ಣನ ಉದ್ದೇಶ ಏನಿತ್ತು? ಈ ರೀತಿಯಾಗಿ ಮದಭರಿತವಾಗಿ ದುರ್ಯೋಧನಾದಿಗಳ ಬೆನ್ನ ಹಿಂದೆ ಸುತ್ತತಕ್ಕ ಅನೇಕ ಜನರು ಇದ್ದಾರೆ, ರಾಜರು ಇದ್ದಾರೆ. ಎಷ್ಟು? ಸುಮಾರು 11 ಅಕ್ಷೋಹಿಣಿ ಸೈನ್ಯ ದುರ್ಯೋಧನನ ಕಡೆ. ಕೆಲವು ಸಜ್ಜನರು ಇದ್ದರು, ಅವರನ್ನೆಲ್ಲ ಬಿಟ್ಟು ಅಂತ ಇಟ್ಟುಕೊಳ್ಳೋಣ. ಉಳಿದವರೆಲ್ಲ ದುರ್ಜನರೇ. ಅವರೆಲ್ಲರನ್ನೂ ಕೂಡ ಅನೇಕ ಅಕ್ಷೋಹಿಣಿ ಗಟ್ಲೆ ಇದ್ದಾರೆ, ಅವರೆಲ್ಲರನ್ನೂ ಕೂಡ ಸಂಹಾರ ಮಾಡಬೇಕು ಹಾಗೆಂಬ ದೃಷ್ಟಿಯಿಂದ ಭೂಮಿ 18 ಅಕ್ಷೋಹಿಣಿ ಗಣಿತಾಭಿಃ ಮುಹುರ್ಮಹೀಂ ಚಾಲಯತಾಂ ನೃಪಾಣಾಂ ವಧಾ ನಿಮಿತ್ತಾತ್. ಆ ಒಂದು ನಿಮಿತ್ತದಿಂದ 18 ಅಕ್ಷೋಹಿಣಿ, ಇನ್ನು ಪಾಂಡವರ ಕಡೆಯೂ ಕೂಡ ಅನೇಕ ಜನ ಸಾಯಬೇಕಾಗಿದೆ, ಆಗಲೇ ಭೂಭಾರ ಹರಣ ಆಗೋದು. ಅದರಿಂದ 18 ಅಕ್ಷೋಹಿಣಿ ಸೈನ್ಯವನ್ನು ಸಂಹಾರ ಮಾಡಬೇಕು ಅಂತ ಪರಮಾತ್ಮನ ಸಂಕಲ್ಪ. ಅದರಿಂದ ಆ ಸಂದರ್ಭದಲ್ಲಿ ಯಾಗ ಜೂಜಾಟ ಆಡಿದ್ರು, ಆ ಸಂದರ್ಭದಲ್ಲಿ ದುರ್ಯೋಧನಾದಿಗಳನ್ನ ಸಂಹಾರ ಮಾಡಲಿಲ್ಲ ಹಾಗೆ. ದುರ್ಯೋಧನಾದೀನಾಂ ಅಘಂ ಅಪರಾಧಂ ಉಪೇಕ್ಷಿತ. ಅದರಿಂದ ದುರ್ಯೋಧನಾದಿಗಳು ಮಾಡಿದ ಪಾಪವನ್ನ ಪರಮಾತ್ಮ ಆ ಸಂದರ್ಭದಲ್ಲಿ ಉಪೇಕ್ಷೆ ಮಾಡಿಬಿಟ್ಟ, ನೆಗ್ಲೆಕ್ಟ್ ಮಾಡಿದ ಅಂತ ಅರ್ಥ. ಇದರ ಪಾಠವನ್ನ ಮುಂದೆ ಮಾಡೋಣ. ಪಾಂಡವರು ವನವಾಸ ಅಜ್ಞಾತವಾಸ ಮುಗಿಸಿ ಯುದ್ಧ ಮಾಡಿ, ಯುದ್ಧದಲ್ಲಿ 18 ಅಕ್ಷೋಹಿಣಿ ಸೈನ್ಯ ಸಮೇತವಾಗಿ ಸಂಹಾರ ಮಾಡಬೇಕು. ಅದರಿಂದ ಆ ದುರ್ಯೋಧನ ಮಾಡಿದ ತಪ್ಪನ್ನ ಪರಮಾತ್ಮ ಆಗ ಉಪೇಕ್ಷೆ ಮಾಡಿದ ಅಂತ ಅರ್ಥ. ತದಾನೀಮೇವ ತೇಷಾಂ ವದೇ, ಆಗಲೇ ಸಂಹಾರ ಮಾಡಿಬಿಟ್ರೆ ಸರ್ವಭೂಭಾರ ಹರಣಂ ನ ಸ್ಯಾತ್, ಎಲ್ಲರನ್ನೂ ಸಂಹಾರ ಮಾಡತಕ್ಕ 18 ಅಕ್ಷೋಹಿಣಿ ಸಂಹಾರ ಮಾಡತಕ್ಕ ಭೂಭಾರ ಹರಣ ಎಂಬುದು ಅದಾಗ್ತಾ ಇಲ್ಲ. ತದೈವ ನ ಹತವಾನ್, ಆ ಕಾರಣದಿಂದಲೇ ಕೃಷ್ಣ ಸಂಹಾರ ಮಾಡಿಲ್ಲ ಅಂತ ಒಟ್ಟು ಅಭಿಪ್ರಾಯ.
ಅಜಸ್ಯ ಜನ್ಮೋತ್ಥನಾಶನಾಯ ಕರ್ಮಾಣ್ಯಕರ್ತೃಗ್ರಹಣಾಯ ಪುಂಸಾಂ ನತ್ವನ್ಯಥಾ ಕೋರ್ಹತಿ ದೇಹಯೋಗಂ ಪರೋ ಗುಣಾನಾಮುತ ಕರ್ಮತಂತ್ರಂ. ಅಜಸ್ಯ ಜನ್ಮೋತ್ಥನಾಶನಾಯ. ಕೃಷ್ಣ ಪರಮಾತ್ಮ ಅವನು ಹುಟ್ಟು ಇಲ್ಲದವ, ಆದರೂ ಕೂಡ ಜೀವರಂತೆ ತ್ರಿಗುಣಾತ್ಮಕ ದೇಹದಿಂದ ಶೂನ್ಯನಾಗಿದ್ದರೂ ಕೂಡ ಜನ್ಮಶಬ್ದಾರ್ಥಯ ಪ್ರಾದುರ್ಭಾವಸ್ಯ ಇವ. ಸೊ ಕೃಷ್ಣನ ಹುಟ್ಟು ಅಂದರೆ ಏನು? ಅದು ಕೇವಲ ಪ್ರಾದುರ್ಭಾವ ಅಷ್ಟೇ, ಅಂದರೆ ತಾನು ಕಾಣಿಸಿಕೊಳ್ಳೋದು ಅಂತ ಅರ್ಥ. ಕೃಷ್ಣ ಹುಟ್ಟಿದ ಅಂದ್ರೆ ಏನರ್ಥ? ಕೃಷ್ಣ ಕಾಣಿಸಿಕೊಂಡ ಅಂತ ಅರ್ಥ. ಕಾಣಿಸಿಕೊಂಡು ಉತ್ಪತ ನೃಪ ಶಾಸನ ರೂಪ ಪ್ರಯೋಜನ ಸದ್ಭಾವಾಚ್ಛ. ತಾನು ಅವತಾರ ಮಾಡಿ ಪರಮಾತ್ಮ ಮಾಡಿದ್ದೇನೋ, ಯಾವ ರಾಜರು ಯಾವ ಮನುಷ್ಯರು ಹೇಗೆ ನಡ್ಕೋಬೇಕು ಹಾಗೆಂಬುದನ್ನ ಜಗತ್ತಿಗೆ ತೋರಿಸುವುದಕ್ಕಾಗಿ, ಶಿಕ್ಷಣಕ್ಕಾಗಿ ಪರಮಾತ್ಮ ಅವತಾರ ಮಾಡಿದ್ದು. ನತು ಅನ್ಯಥಾ. ಯಾಕೆಂದರೆ ಅಕರ್ತು, ಪರಮಾತ್ಮನ ಅಕರ್ತು ಅಂತ ಕರೀತಾರೆ. ಅವನೇನು ಕೆಲಸ ಮಾಡೂ ಇಲ್ಲ, ಎಲ್ಲವನ್ನೂ ಮಾಡಿದ್ದಾನೆ, ಯಾವುದೂ ಮಾಡಲಿಲ್ಲ. ಎಲ್ಲವನ್ನು ಮಾಡಿದ್ದಾನೆ ಯಾಕೆ? ಅವನೇ ಸ್ವತಂತ್ರನಾದ್ದರಿಂದ. ಯಾವುದು ಮಾಡಿಲ್ಲ ಯಾಕೆ? ಫಲಾಭಾವಾತ್, ಫಲಾಭಾವೇನ ಇವ ಅಕರ್ತೃತ್ವೇನ ಉಚ್ಯಮಾನಸ್ಯ. ಅವನಿಗೆ ಯಾವುದರ ಫಲ ಬೇಕು ಹೇಳಿ? ಪಾಂಡವರ ರಕ್ಷಣೆ ಮಾಡೋದು, ಪಾಂಡವರಿಗಾಗಿ ಸಂಧಾನ ಮಾಡಿದ್ದು, ಇದಕ್ಕೆಲ್ಲ ಏನು ಫಲಾಪೇಕ್ಷೆ ಇಟ್ಕೊಂಡ ಪರಮಾತ್ಮ ಮಾಡಿದ? ಯತ್ರ ತ್ರಿಸರ್ಗೋ ಮೃಷ, ಭಾಗವತ ಹೇಳೋದೇ ಅದೇ. ಈ 18 ಅಕ್ಷೋಹಿಣಿ ಸೈನ್ಯ ಸಂಹಾರ ಮಾಡುವುದರಿಂದಲೂ ಕೂಡ ದೇವರಿಗೆ ಯಾವ ಲಾಭವೂ ಇಲ್ಲ. ಭೂಭಾರ ಹರಣ ಆಯಿತು ಅಂತ ದೇವರಿಗೆ ಖುಷಿ ಅಂತ ಇಲ್ಲವೂ ಇಲ್ಲ. ಮೊದಲು ಹೇಗಿದ್ದಾನೋ ಹಾಗೆ ಇರ್ತಾನೆ. ಸದಾ ಏಕಪ್ರಕಾರನಾಗಿ ಇರುವವನು ಪರಮಾತ್ಮ. ಅವನು ಕರ್ತ ಹೌದು, ಅಕರ್ತಾನೂ ಹೌದು. ಅಂಥ ಪರಮಾತ್ಮ ಅಂತ ಅರ್ಥ. ನೋಡಿ, ಅಂಥ ಪರಮಾತ್ಮ ಶಿಕ್ಷಣೆ ಮಾಡಬೇಕು. ತಾನು ಅವತಾರ ಮಾಡಿ ಶಿಕ್ಷಣ ಮಾಡಬೇಕು. ಇಲ್ಲದಿದ್ದರೆ ಕೃಷ್ಣ ಅಲ್ಲಿ ವೈಕುಂಠದಿದ್ದರೆ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ರೆ ನಮಗೇನು ಗೊತ್ತಾಗ್ತದೆ? ನಮಗೆ ಅಂದರೆ ಆ ಕಾಲದಲ್ಲಿ ಇದ್ದ ರಾಜರಿಗೆ ಕೃಷ್ಣನ ಅವತಾರದಿಂದ ದೇವತೆಗಳು ಅವತಾರ ಮಾಡಿದರು, ಭೀಮಾದಿಗಳು ಅವತಾರ ಮಾಡಿದರು. ಅವತಾರ ಮಾಡಿ ಜಗತ್ತಿಗೆ ದೊಡ್ಡ ಶಿಕ್ಷಣೆಯನ್ನು ಕೊಟ್ಟು ಹೋಗಿದ್ದಾರೆ. ರಾಜ ಹೇಗೆ ನಡ್ಕೋಬೇಕು, ಧರ್ಮದ ಪರಿಪಾಲನೆ ಹೇಗೆ ಮಾಡಬೇಕು, ಪ್ರಜೆಗಳ ರಕ್ಷಣೆ ಹೇಗೆ ಮಾಡಬೇಕು, ಇದನ್ನೆಲ್ಲ ತೋರಿಸಿಕೊಟ್ಟು ಹೋಗಿದ್ದಾರೆ. ಅದರ ಎಫೆಕ್ಟೇ ಈಗಲೂ ಕೂಡ ಧರ್ಮ ಅಂತ ಉಳಿದಿದೆ. ಇಲ್ಲದಿದ್ದರೆ ಕಲಿಯುಗದಲ್ಲಿ ಧರ್ಮ ಯಾವತ್ತೋ ನಶಿಸಿ ಹೋಗಿರಬೇಕು. ಕೃಷ್ಣ ಭೀಮ ಅವರು ಅವತಾರ ಮಾಡಿ ಅವರು ಹಾಕಿಕೊಟ್ಟ, ಯುಧಿಷ್ಠಿರ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಇವತ್ತಿಗೂ ಕೂಡ ಅದರ ಇಂಪ್ಯಾಕ್ಟ್ ಇನ್ನೂ ಇದೆ. ಅದರಿಂದಲೇ ಧರ್ಮ ಶಾಸ್ತ್ರ ಅಂತ ಉಳ್ಕೊಂಡಿದೆ. ಅದು ಅವರು ಮಾಡಿಕೊಟ್ಟದ್ದು. ಅಕಸ್ಮಾತ್ ಪರಮಾತ್ಮ ತಾನು ಅವತಾರ ಮಾಡದೇ ಹೋಗಿದ್ದರೆ, ಕೃಷ್ಣಾವತಾರ ಆಗದೇ ಹೋಗಿದ್ದರೆ, ಭಗವದ್ಗೀತೆಯಲ್ಲಿ ಹೇಳ್ತಾರೆ ನೋಡಿ, ಉತ್ಸೀದೇಯು ಇಮೇ ಲೋಕಃ ನ ಕುರ್ಯಾಂ ಕರ್ಮಚೇದಹಂ. ಇಡೀ ಲೋಕ ನಾಶ ಆಗಿ ಹೋಗ್ತಾ ಇತ್ತು ನಾನು ಅವತಾರ ಮಾಡದೇ ಹೋದರೆ. ಇಡೀ ಲೋಕ ನಾಶವಾಗ್ತಾ ಇತ್ತು ಅಂತ ಭಗವದ್ಗೀತೆಯಲ್ಲಿ ಸ್ವಾಮಿ ಹೇಳ್ಕೊಂಡಿದ್ದಾನೆ. ಹೌದಲ್ಲ? ಈಗ ನಾವು ಏನೋ ಒಂದು ಧರ್ಮ ಅಂತ ನಡೀತಾ ಇದೆ, ವರ್ಣಾಶ್ರಮ ಧರ್ಮಗಳು ಅಂತ. ಅದಕ್ಕೆ ಮುಖ್ಯ ಕಾರಣ ಯಾರು? ಕಲಿಯುಗದ ದೇವರು ಅಂದ್ರೆ ಕೃಷ್ಣನೇ. ಅದರಿಂದ ಆ ಸಜ್ಜನರಿಗೆ, ಅಧಿಕಾರಿಗಳಿಗೆ, ಯೋಗ್ಯರಿಗೆ ಶಿಕ್ಷಣ ಆಗಬೇಕಾಗಿದೆ. ನೋಡಿ, ರಾಜ ಅಂದ್ರೆ ಹೇಗೆ ನಡ್ಕೋಬೇಕು ಹಾಗೆ ಅಂತೆಲ್ಲ ತೋರಿಸಿಕೊಡಬೇಕಾಗಿದೆ. ಅರ್ಜುನನಿಗೆ ಹೇಗೆ ಉಪದೇಶ ಮಾಡಿ ನೋಡಿ, ಗೀತೋಪದೇಶ ಇಡೀ ವೇದದ ಸಾರ ಅದು. ಕೃಷ್ಣಾವತಾರ ಮಾಡದೆ ಹೋಗಿದ್ರೆ ಉಪದೇಶ ಹೆಂಗೆ ಸಿಗ್ತಾ ಇತ್ತು? ಗೀತಾ ಪಾಠ ಪ್ರವಚನಗಳು ಹೇಗೆ ನಡೀಲಿಕ್ಕೆ ಸಾಧ್ಯ ಆಗ್ತಾ ಇತ್ತು? ಕೃಷ್ಣ ಅವತಾರ ಮಾಡದೇ ಹೋಗಿದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕು ನಾವು. ಅಕಸ್ಮಾತ್ ಆಗದೆ ಹೋಗಿದ್ರೆ ಪರಿಸ್ಥಿತಿ ಹೇಗೆ ಇರ್ತಿತ್ತು ಹಾಗೆ ಅಂತ. ಅದನ್ನ ಇಲ್ಲಿ ಬಿದುರು ಅದನ್ನ ಸ್ಮರಿಸ್ಕೋತಾ ಇದ್ದಾರೆ. ಅದರಿಂದ ಪರಮಾತ್ಮ ತಾನು ಅವತಾರ ಮಾಡಿ ಆ ಕರ್ಮವನ್ನ ಎಲ್ಲ ಮಾಡಿದ.
ಕೋಹರತಿ ದೇಹಯೋಗಂ. ಇಲ್ಲದೆ ಹೋದರೆ, ಈ ಥರ ಶಿಕ್ಷಣೆ ಮಾಡದೆ ಹೋದರೆ, ತನ್ನ ಇಚ್ಛೆಯಿಂದ ಮಾಡದೆ ಹೋದರೆ ಅಂಥ ಶರೀರದಲ್ಲಿ ಬರಬೇಕು ಅಂತ ಯಾರು ತಾನೇ ಬಯಸ್ತಾರೆ? ಭೂಮಿಯಲ್ಲಿ ಹುಟ್ಟಬೇಕು ಹಾಗೆಂತ ಯಾರು ಬಯಸಾರ? ಒಂದು ರೀತಿಯಾಗಿ ಜೈಲಿದ್ದಾಗ, ನರಕ ಇದ್ದ ಹಾಗೆ ಇದು ದೇವತೆಗಳಿಗೆ ಭೂಮಿ ಅಂದ್ರೆ ನರಕ ಇದ್ದ ಹಾಗೆ. ದೇವಾನಾಂ ನೆರೆಯೋ ನಾಸ್ತಿ ಅಂತ, ಅವರಿಗೆ ಬೇರೆ ನರಕವೇ ಇಲ್ಲ. ಅವರಿಗೆ ಭೂಮಿಯಲ್ಲಿ ಹುಟ್ಟೋದೇ ನರಕ ಅವರಿಗೆ. ನಾವು ಇದೇ ಸುಖ ಅಂತ ಹೇಳ್ಕೊಂಡಿದ್ದೀವಿ. ಅದು ನಮ್ಮ ದೌರ್ಬಲ್ಯ, ಅದು ಅಜ್ಞಾನದ ವಿಚಾರ. ಅದು ಇಲ್ಲಿರೋದೇ ಸುಖ ಅಲ್ಲ. ಇದರ ಮೇಲೆ ಅದರಿಂದ ಪರಮಾತ್ಮ ಅವತಾರ ಮಾಡಿ ಅವರೆಲ್ಲರನ್ನು ಕೂಡ ಉದ್ಧರಿಸ್ತಾನೆ ಹಾಗೆ ಅಂತ. ಇನ್ನೊಂದು ಪ್ರಶ್ನೆ ಮಾಡ್ಕೋತಾರೆ. ಅನ್ಯಥಾ ಪ್ರಾದುರ್ಭಾವ ರೂಪ ನಾನು ಅಜತ್ವಶ್ರುತೆ ಸ್ವರೂಪಾಪೇಕ್ಷೆಯಾಪಿ ಉಪಪತ್ತೇ ಈಶ್ವರಸ್ಯಾಪಿ ಜೀವವತ್ ದೇಹಯೋಗ ರೂಪಮೇವ ಜನ್ಮ ಕರ್ಮ ಚ ಕಿಂ ನ ಸ್ಯಾತ್. ನೀವು ಯಾಕೆ ಆ ರೀತಿಯಾಗಿ ವ್ಯಾಖ್ಯಾನ ಮಾಡ್ತೀರಿ? ದೇವರು ಅವನು ಪ್ರಾದುರ್ಭಾವ, ಅವನು ಹುಟ್ಟೋದು ಅಂದ್ರೆ ಏನು, ಅವನು ಪ್ರಾದುರ್ಭಾವ ಅಂತ ಯಾಕೆ ಚಿಂತನೆ ಮಾಡಬೇಕು? ಸ್ವರೂಪಾಪೇಕ್ಷೆಯ ಹಾಗೇನೋ ಅವನು ಹುಟ್ಟಿದಾನೆ ಅಂತಲೇ ನಾವು ಯಾಕೆ ಹೇಳಬಾರದು? ಹಂಗೆ ಹೇಳಿದ್ರೆ ಏನು ತೊಂದರೆ ಆಯಿತು? ಜೀವರಿಗೆ ಹೇಗೆ ದೇಹಯೋಗ ಬರುತ್ತದೆ ಹೋಗ್ತದೆ, ಜೀವರು ಹೆಂಗೆ ಕರ್ಮ ಮಾಡ್ತಾರೆ, ಅದೇ ಪ್ರಕಾರವಾಗಿ ಕೂಡ ಈಶ್ವರನಿಗೆ ಹೇಳಬಹುದು. ಕಿಂ ನ ಸ್ಯಾತ್, ಯಾಕೆ ಆ ರೀತಿಯಾಗಿ ಹೇಳಬಾರದು? ಹಾಗೆಂದ್ರೆ ನತು ಅನ್ಯಥಾ, ಮನುಷ್ಯರಂತೆ ಪರಮಾತ್ಮ ಭೂಮಿಗೆ ಬರೋದಿಲ್ಲ. ಯಾಕೆ ಹಾಗೆಂದ್ರೆ ಅನ್ಯಥಾ ಪ್ರಾದುರ್ಭಾವ ರೂಪ ಜನ್ಮಾದ್ಯಪೇಕ್ಷೆಯ ಪ್ರಕಾರಾಂತರಂ ಗುಣಾತ್ಮಕ ದೇಹಯೋಗೇನ ಜನನಂ ವಿಧಿಬಂಧಕೇನ ಕರ್ಮ ಚ ನೈವ. ಅವನಿಗೆ ಗುಣಾತ್ಮಕ ದೇಹಯೋಗೇನ, ಪ್ರಕೃತಿಯ ಒಂದು ಸಂಬಂಧದಿಂದ ದೇಹ ಬರೋದು, ಜೀವರಿಗೆ ಬರೋದು ಅಂದ್ರೆ ಅದೇ ಪ್ರಕಾರ ತಾನೆ. ಸತ್ವಗುಣ, ರಜೋಗುಣ, ತಮೋಗುಣ, ಅದರಿಂದ ಮಹತ್ತತ್ವ, ಅದರಿಂದ ಅಹಂಕಾರ ತತ್ವ, ಪಂಚಭೂತಗಳು, ಅದರಿಂದ ಆದ ಶರೀರ, ಅಂತಹ ಪಂಚಭೂತಗಳಿಂದ ಆದ ಶರೀರ ಇದು. ದೇವರಿಗೆ ಅಂತಹ ಶರೀರವನ್ನು ಹೇಳೋಣ ಹಾಗೆಂದ್ರೆ ಇಲ್ಲ. ಯಾಕೆ ಹಾಗೆಂದ್ರೆ ಅವನಿಗೆ ವಿಧಿಬಂಧನವೇ ಇಲ್ಲ, ಕರ್ಮದ ಒಂದು ಲೇಪವೇ ಇಲ್ಲ ದೇವರಿಗೆ. ಅದರಿಂದ ಕರ್ಮಬಂಧ ಇದ್ದರೆ ಇಂತಹ ಒಂದು ಶರೀರ ಬರ್ತಾ ಇತ್ತು, ಕರ್ಮಬಂಧನ ಇಲ್ಲ ಅವನಿಗೆ. ಅದರಿಂದ ಇಂತಹ ಗುಣಾತ್ಮಕ ದೇಹಯೋಗವು ಕೂಡ ಅವನಿಗೆ ಇಲ್ಲ. ಅದರಿಂದ ಪರಮಾತ್ಮನ ಜನ್ಮ ಅಂದ್ರೆ ಅದು ಜೀವರಂತೆ ಜನ್ಮ ಅಲ್ಲ, ಅದು ಅವತಾರಭೂತವಾದದ್ದು ಅಂತ ತಿಳಿಬೇಕು. ಅದರಿಂದ ವಿಧಿಭಯೇನ ಕರ್ಮಚ ನಾಸ್ತಿಯೇವ. ಪರಮಾತ್ಮ ಇದನ್ನೆಲ್ಲ ಮಾಡ್ತಾನೆ, ನಾನು ಇದನ್ನೆಲ್ಲ ಮಾಡದೆ ಹೋದರೆ ನನಗೆ ಮತ್ತೆ ಪಾಪ ಅಂಟುಕೋತಾ ಇತ್ತು. ನೋಡಿ, ನಾವು ಪಾಠ ಪ್ರವಚನ ಮಾಡದೆ ಹೋದರೆ ನಮಗೆ ಪಾಪ ಅಂಟುಕೋತಾ ಇತ್ತು. ಅದೇ ತರ ದೇವರು ಕೂಡ ಅವತಾರ ಮಾಡಿ ಪಾಠ ಪ್ರವಚನ ಮಾಡದೆ ಹೋದರೆ, ಗೀತೋಪದೇಶ ಮಾಡದೆ ಹೋದರೆ ಅವನಿಗೆ ಪಾಪ ಅಂಟುಕೋತಾ ಇತ್ತು. ಆ ಭಯದಿಂದ ಅವನು ಉಪದೇಶ ಮಾಡಿದ ಅಂತ ಹೇಳಿಕ್ಕಾಗ್ತದಾ? ಇಲ್ಲ. ದೇವರಿಗೇನಿಲ್ಲ, ವಿಧಿ ನಿಷೇಧಗಳು ಇಲ್ಲ. ವಿಧಿ ನಿಷೇಧವನ್ನು ಮೀರಿದವ ಯಾವ ಕರ್ಮವನ್ನು ಕೂಡ ಮಾಡಬೇಕು ಅಂತ ದೇವರಿಗೆ ಇಲ್ಲ. ಆದರೂ ಕೂಡ ಜಗತ್ತಿನ ಕ್ಷೇಮಕ್ಕಾಗಿ, ಜಗತ್ತಿನ ಮಂಗಳಕ್ಕಾಗಿ ಪರಮಾತ್ಮ ಜಗತ್ತಿನ ರಕ್ಷಣೆಗಾಗಿ ಅವತಾರ ಮಾಡಿ ಅಂತಹ ಕರ್ಮಗಳನ್ನ ರಾಮನಾಗಿ, ಕೃಷ್ಣನಾಗಿ, ನಾನಾ ಅವತಾರ, ಮತ್ಸ್ಯಕೂರ್ಮಾದಿ ಎಲ್ಲ ಅವತಾರವೂ ಅಷ್ಟೇ ಜಗತ್ತಿನ ರಕ್ಷಣೆಗಾಗಿ ಪರಮಾತ್ಮ ತಾನು ತೆಗೆದುಕೊಂಡು ಮಾಡ್ತಾ ಇದ್ದಾನೆ ಅಂತ ಇಷ್ಟು ವಿದರನ ವಿಚಾರ. ಇಷ್ಟು ಪರಮಾತ್ಮನ ಬಗ್ಗೆ ಹೇಳಿ ಕೇಳ್ತಾನೆ. ತಸ್ಯ ಪ್ರಪನ್ನ ಕಿರಲೋಕಪಾನಾಂ ಅವಸ್ಥಿತಾನಾಂ ಅನುಶಾಸನೆ ಸ್ವೇ ಅರ್ಥಾಯ ಜಾತಸ್ಯ ಯದುಷ್ವಜಸ್ಯ ವಾರ್ಥಾಂ ಸಖೇ ಕೀರ್ತಯ ತೀರ್ಥಕೀರ್ತೇ. ನೋಡಿ, ತೀರ್ಥಯಾತ್ರೆಗೆ ಅಂತ ಹೊರಟವ ಏನ್ ಮಾಡಬೇಕು? ಕೃಷ್ಣನ ಕತೆ ಕೇಳಬೇಕು ಅಂತ ಅವನಿಗೆ ಅನಿಸ್ಬಿಡ್ತು. ತೀರ್ಥಯಾತ್ರೆಯಲ್ಲಿ ಮಾಡಬೇಕಾದ ಮುಖ್ಯ ಕೆಲಸ ಇದು. ಪರಮಾತ್ಮನ ಕುರಿತಾದ ವಿಚಾರವನ್ನ, ಭಾಗವತಾದಿ ಶಾಸ್ತ್ರವನ್ನ ತೀರ್ಥಯಾತ್ರೆಯಲ್ಲಿ ಕೇಳಿದರೆ ತೀರ್ಥ ಸ್ನಾನ ಮಾಡಿದ ಒಂದು ಪುಣ್ಯ, ಭಾಗವತ ಅಮೃತ ಪಾನ ಮಾಡಿದ ಮತ್ತೊಂದು ಪುಣ್ಯ ಇದೆ ಹಾಗೆ ಅಂತ ಅದನ್ನ ಕೇಳ್ತಾ ಇದ್ದಾನೆ. ತಸ್ಯ ಪ್ರಪನ್ನ ಅಖಿಲ ಲೋಕಪಾನಾಂ, ಇಡೀ ಲೋಕಪಾಲಕರು, ಇಂದ್ರ, ಅಗ್ನಿ, ಯಮ, ನಿವೃತ್ತಿ, ವರುಣ, ಪ್ರಭಹವಾಯು, ಕುಬೇರ, ಚಂದ್ರ ಮತ್ತು ಶಿವ, ಇವ್ರನ್ನ ಲೋಕಪಾಲಕರು ಅಂತ ಕರಿತೀವಿ. ಗರುಡ ಮತ್ತು ಶೇಷ 10 ಲೋಕದ ದಿಕ್ಪಾಲಕರು ಹಾಗೆ ಅಂತ. ಇವರೆಲ್ಲರೂ ಕೂಡ ಪರಮಾತ್ಮನಿಗೆ ಮೊರೆ ಹೊಕ್ಕಿದ್ದಾರೆ. ಪರಮಾತ್ಮನಿಗೆ ಶರಣು ಹೋಗಿ ಪರಮಾತ್ಮನಿಂದಲೇ ರಕ್ಷಿಸಲ್ಪಟ್ಟವರಾಗಿ ತಮ್ಮ ತಮ್ಮ ಕೆಲಸವನ್ನು ತಾನು ಮಾಡ್ತಾ ಇದ್ದಾರೆ.
ಅಂತ ಲೋಕಪಾಲಕರಿಗೂ ಕೂಡ ಪರಮಾತ್ಮ ಆಜ್ಞೆ ಮಾಡ್ತಾನೆ. ಹೇಗೆ? ಅನುಶಾಸನೆ ಸ್ವೇ ಶ್ರುತಿ ಸ್ಮೃತಿ ಹರೇರಾಜ್ಞೆ ಅಂತ ಹೇಳಿದಂಗೆ ವೇದಗಳು ಪುರಾಣಗಳು ಇದು ಪರಮಾತ್ಮನ ಆಜ್ಞೆ. ಇದು ನಮಗೆ ಕೊಟ್ಟ ಮ್ಯಾನುವಲ್, ಇದು ಲೈಫ್ ಮ್ಯಾನುವಲ್ ಅಂತ ಹೇಳ್ಬೋದು. ಹ್ಯೂಮನ್ ಲೈಫ್ ಮ್ಯಾನುವಲ್. ಮನುಷ್ಯರಾಗಿ ಹುಟ್ಟಿದವರು ಏನ್ ಮಾಡಬೇಕು, ವೇದ ಪುರಾಣದಲ್ಲಿ ಹೇಳಿದಾಗ ಮಾಡ್ರಿ. ಅದು ಯಾರು ಬೇಕಾದ್ರೂ ಇರ್ಬೋದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಚಂಡಾಲ, ಯಾರು ಬೇಕಾದ್ರೂ ಇರ್ಬೋದು. ಮನುಷ್ಯನಾಗಿ ಮನುಷ್ಯ ಅಂತ ಬಂದ್ರೆ ಆ ಮ್ಯಾನುವಲ್ನ ಇಟ್ಟುಕೊಂಡೇ ಅವರು ಲೈಫನ್ನು ಲೀಡ್ ಮಾಡಬೇಕು. ಇದು ಪರಮಾತ್ಮನ ಆಜ್ಞೆ. ಇದು ಈಗ ಹೇಗೆ ಒಂದು ಆಫೀಸಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಅಲ್ಲಿ ಅವ್ರ ಮ್ಯಾನುವಲ್ಸ್ ಇಟ್ಕೊಂಡಿರ್ತಾರೆ ನೋಡಿ, ಆ ಮ್ಯಾನುವಲ್ ಪ್ರಕಾರನೇ ಮಾಡಬೇಕು. ಆಫೀಸು, ಸ್ಕೂಲು, ಕಾಲೇಜು ಎಲ್ಲ ಕಡೆ ಇದು ಅಪ್ಲಿಕಬಲ್ ಇದೆ. ಅವರೇನು ರೂಲ್ಸ್ ಇಟ್ಕೊಂಡಿದ್ದಾರೋ ಆ ರೂಲ್ಸ್ ಪ್ರಕಾರನೇ ನಡ್ಕೋಬೇಕು. ಇಷ್ಟೊತ್ತಿಗೆ ಬಾ ಅಂದ್ರೆ ಬರಬೇಕು, ಹೋಗು ಅಂದ್ರೆ ಹೋಗಬೇಕು. ಅವರು ರೂಲ್ಸ್ನ ಅರ್ಥ ಮಾಡ್ಕೊಂಡು ನಡೀಬೇಕು. ಅದೇ ತರ ಪರಮಾತ್ಮ ನಮಗೂ ರೂಲ್ಸ್ ಕೊಟ್ಟಿದ್ದಾನೆ. ರೋಡಲ್ಲಿ ಹೋಗ್ಬೇಕು ಅಂದ್ರೆ ಟ್ರಾಫಿಕ್ ರೂಲ್ಸ್ ಇರುತ್ತದಲ್ವೇ, ಅದೇ ತರ ಈ ಭೂಮಿಯಲ್ಲಿ ಬಂದು ಹೋಗಬೇಕು ಅಂದ್ರೆ ಭೂಮಿಯಲ್ಲಿ ಇರೋದಕ್ಕೂ ಒಂದು ರೂಲ್ಸ್ ಇದೆ. ಮನುಷ್ಯರಾಗಿದ್ದವರಿಗೆ ಈ ರೀತಿಯಾಗಿ ಮಾಡಬೇಕು ಹಾಗೆಂತ ರೂಲ್ಸ್ ಬರೆದು ಕೊಟ್ಟಿದ್ದಾನೆ. ಎಲ್ಲಿದೆ ಅದು? ವೇದ ಪುರಾಣಗಳಲ್ಲಿ ಇದೆ. ವಿದುರನ ಮಾತು ಇದು. ಅಂತ ಇದು ಯಾರಿಗೆ ಅಪ್ಲಿಕಬಲ್? ಇದು ಬ್ರಹ್ಮಾದಿ ಎಲ್ಲರಿಗೂ, ಬ್ರಹ್ಮಾದಿ ಸಕಲ ಜೀವರಾಶಿಗೂ, ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಆ ಲೋಕಪಾಲಕರಿಗೂ ಅಪ್ಲೈ ಆಗ್ತದೆ. ಅಂತ ಶ್ರುತಿ ಸ್ಮೃತಿಗಳು ರೂಪವಾದ ಪರಮಾತ್ಮನ ಆಜ್ಞೆ ಇದು. ಆ ರೀತಿಯಾಗಿ ಪರಮಾತ್ಮನ ಆಜ್ಞೆ ಅಂತ ಭಾವಿಸಿ ಅದನ್ನು ಅರಿತು ಅದರಲ್ಲಿ ಹೇಳಿದ ಕೆಲಸಗಳನ್ನು ಮಾಡಿ ಪರಮಾತ್ಮನಿಗೆ ಶರಣು ಹೋದವರು ಆ ಲೋಕಪಾಲಕರು. ಅಂತಹ ಪರಮಾತ್ಮ ಅರ್ಥಾಯ ಜಾತಸ್ಯ ಯದುಷು, ಆ ಯದುವಂಶದಲ್ಲಿ ಲೋಕದ ಕ್ಷೇಮಕ್ಕಾಗಿ ಪರಮಾತ್ಮ ಅವತಾರ ಮಾಡಿದ್ದಾನೆ. ಅಂತ ಪುಣ್ಯಕರವಾದ ಪರಮಾತ್ಮನ ವಿಚಾರವನ್ನು ನನಗೆ ತಿಳಿಸು. ಅಜಸ್ಯ ವಾರ್ತಾಂ ಸಖೇ, ನನ್ನ ಗೆಳೆಯನೇ ಕೀರ್ತಯ, ಅದನ್ನು ನನಗೆ ಪರಮಾತ್ಮನ ಕಥೆಯನ್ನು, ಕೃಷ್ಣನ ಕಥೆಯನ್ನು ನನಗೆ ವಿಸ್ತಾರವಾಗಿ ಹೇಳು ಹಾಗೆ ಅಂತ. ಪುಣ್ಯಕರ ಅದು. ಯಾಕಂದ್ರೆ ಪುಣ್ಯಕ್ಕಾಗಿ ನಾನು ಬಂದಿರೋ ತೀರ್ಥಕ್ಷೇತ್ರಕ್ಕೆ, ಪರಮಾತ್ಮನ ಪ್ರಸಾದಕ್ಕಾಗಿ ಬಂದ ಮೇಲೆ ಪರಮಾತ್ಮನ ಕಥೆಯನ್ನ, ವಿಚಾರವನ್ನ, ಪರಮಾತ್ಮನ ಮಹಿಮೆಯನ್ನ ಕೇಳದೆ ಅದು ಸಂಪೂರ್ಣ ಆಗಲಾರದು. ಸರ್ವಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಈಗಾಗಲೇ ಇಡೀ ಭರತ ವರ್ಷಣವನ್ನ ತಿರುಗಿ ಬಂದಿದ್ದಾರೆ ಅಂತ ಹೇಳಿದ್ರು. ಆದರೂ ಕೂಡ ಅದು ಇನ್ಕಂಪ್ಲೀಟ್ ಆಯ್ತು. ಯಾಕೆ? ಪರಮಾತ್ಮನ ತತ್ವಜ್ಞಾನ ಬರೋದಿಲ್ಲ. ಎಲ್ಲಿ ತನಕ ನಾವು ಮಾಡುವ ಕರ್ಮದ, ಅದಕ್ಕೆ ನೋಡಿ ಅನಂತ ಪದ್ಮನಾಭ ಮಾಡಿದ ಮೇಲೆ ಸಾಯಂಕಾಲ ಕೂತು ಕಥೆ ಓದೋದು ಇದೆ. ಆ ಜ್ಞಾನದಲ್ಲೇ ಪರಿಸಮಾಪ್ತಿ ಆಗಬೇಕು. ಗಣೇಶನ ಪೂಜೆ ಮಾಡಿದಾಗಲೂ ಅಷ್ಟೇ ವ್ರತಕಥೆ ಓದಬೇಕು. ಸತ್ಯನಾರಾಯಣ ಪೂಜೆ ವ್ರತಕಥೆ ಓದಬೇಕು. ಏನೇ ಕರ್ಮ ಆದ ಮೇಲೂ ಕೂಡ ಆ ತನ್ನಿಮಿತ್ತವಾದ ವನಭೋಜನ ಮಾಹಾತ್ಮ್ಯ ಓದಬೇಕು. ಮಾಘ ಮಾಸ ಬಂತು, ಮಾಘ ಮಾಸ ಮಾಹಾತ್ಮ್ಯ ಕೇಳಬೇಕು. ಇಲ್ಲದಿದ್ರೆ ಆ ತಿಂಗಳಲ್ಲಿ, ಆ ಸಮಯದಲ್ಲಿ, ಆ ದಿವಸದಲ್ಲಿ ಮಾಡಿದ ಯಾವುದೇ ಪೂಜೆ ಇರಬಹುದು, ಆ ಜ್ಞಾನಕ್ಕೆ ದೇವರ ಮಹಿಮೆ ನಮ್ಮ ಕಿವಿಯಲ್ಲಿ ಬೀಳದೆ ಹೋದರೆ ಆ ಕರ್ಮ ಪರಿಸಮಾಪ್ತಿ ಆಗೋದಿಲ್ಲ. ಅಡಿಗೆ ಮಾಡಿದೀವಿ ಅಂದ್ರೆ ರಸವಿಭಾಗ ಸಂಧಿ ಅದನ್ನ ಅರ್ಥ ಸಮೇತ ಚಿಂತನೆ ಆಗಿರಬೇಕದು. ಇಲ್ಲದಿದ್ರೆ ಅಡಿಗೆ ಎಷ್ಟೇ ಮಾಡಿದ್ರು ಕೂಡ ಇನ್ಕಂಪ್ಲೀಟ್. ಒಂದು ಅರ್ಥದಿಂದ ಆ ಥರ ನಾವು ಚಿಂತನೆ ಮಾಡಬಹುದು ಅಂತ ನಮಗೆ ಅನ್ವಯಿಸುವಂತೆ. ಅದರಿಂದ ವಿದುರ ಉದ್ಧವನನ್ನ ಕೇಳ್ತಾನೆ, ನನಗೆ ಪರಮಾತ್ಮನ ಆ ಕೀರ್ತನೆ, ಅವನ ಕಥೆಯನ್ನ ಹೇಳು ನನಗೆ ಹಾಗೆ ಅಂತ. ನೋಡಿ, ಜ್ಞಾನಿಗಳು ಸೇರಿದರೆ ಇನ್ನೇನ್ ಮಾಡ್ತಾರೆ? ವಿದುರ ಮಹಾಜ್ಞಾನಿ, ಉದ್ಧವ ಮಹಾಜ್ಞಾನಿ, ಇಬ್ಬರು ಸೇರಿದರೆ ಅವ್ರು ಹಾಗೆ ಇವರಿಗೆ ಅಂತ ಮಾತಾಡುವವರಲ್ಲ. ನೋಡಿ, ಕೃಷ್ಣನ ಕಥೆಯನ್ನೇ ಹೇಳಿ ನಮಗೆ ಹಾಗೆ ಅಂತ ಪ್ರಶ್ನೆ. ಇಷ್ಟು ಪ್ರಶ್ನೆಯನ್ನ ಇಟ್ಟುಕೊಂಡು ಈ ಅಧ್ಯಾಯ ಪರಿಸಮಾಪ್ತಿ ಆಗ್ತದೆ. ಉದ್ಧವ ಏನ್ ಉತ್ತರ ಹೇಳಿದ್ರು ಅಂತ ಮುಂದಿನ ಅಧ್ಯಾಯ ಮತ್ತೆ ಸೇರಿದಾಗ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೆ ಪರಮಸುರತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.